ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ಸಂಸತ್ತಿನ ಕುರಿತಾದ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಎಪಿಸೋಡಲ್ಲಿ ಪಾರ್ಲಿಮೆಂಟ್ ಅಂದರೆ ಏನು, ಅದರ ಶಬ್ದಶಃ ಅರ್ಥ ಏನು, ಅದರ ಐತಿಹಾಸಿಕ ಹಿನ್ನೆಲೆ ಏನು ಮತ್ತು ಅದರ ಸ್ವರೂಪ, ನೇಚರ್ ಆಫ್ ಅವರ್ ಪಾರ್ಲಿಮೆಂಟ್ ಬಗ್ಗೆ ನಾನು ಹೇಳಿದ್ದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಜನರಲ್ ಟಾಪಿಕನ್ನು ತೆಗೆದುಕೊಂಡು ಆನಂತರ ನಿರ್ದಿಷ್ಟವಾದ ಸದನಗಳ ಬಗ್ಗೆ ಮಾತನಾಡ್ತೇನೆ. ಸೊ ಇವತ್ತಿನ ಈ ಟಾಪಿಕ್ಕಿನ ಚರ್ಚೆ ಏನು ಅಂದರೆ, ವಿಚ್ ಆರ್ ದಿ ಕಾಮನ್ ಪವರ್ಸ್ ವಿಚ್ ಆರ್ ಈಕ್ವಲಿ ಶೇರ್ಡ್ ಬೈ ಬೋತ್ ದ ಹೌಸಸ್. ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಸಮಾನವಾಗಿ ಇರುವಂತಹ ಕೆಲವು ಅಧಿಕಾರಗಳು, ಕಾರ್ಯಗಳು, ಜವಾಬ್ದಾರಿಗಳು ಇವೆ. ಅದನ್ನು ಇಂಗ್ಲೀಷ್ನಲ್ಲಿ ಈಕ್ವಲ್ ಪವರ್ಸ್ ಅಂತ ಹೇಳ್ತೀವಿ. ತತ್ಸಮಾನವಾದ, ಸರಿಸಮಾನವಾದ ಅಧಿಕಾರಗಳು. ಅಂದರೆ ಇದರಲ್ಲಿ ಯಾರೂ ಮೇಲಲ್ಲ, ಯಾರೂ ಕಡಿಮೆ ಅಲ್ಲ, ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಎರಡೂ ಸದನಗಳಿಗೂ ಸರಿಸಮವಾದಂತಹ ಅಧಿಕಾರಗಳು ಕೆಲವು ವಿಚಾರದಲ್ಲಿವೆ. ಅದರ ಬಗ್ಗೆ ಮೊದಲು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದಾದ ನಂತರ ಲೋಕಸಭೆಯ ಮತ್ತು ರಾಜ್ಯಸಭೆಯ ಚರ್ಚೆಯನ್ನು ಸಪ್ರೇಟಾಗಿ, ಪ್ರತ್ಯೇಕವಾಗಿ ನೋಡಬೇಕು. ಅದಕ್ಕೆ ಮುಂಚೆ ಅಲ್ಲೊಂದು ಕೊಟೇಶನನ್ನು ನಾನು ಚರ್ಚೆಯ ಆರಂಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪಾರ್ಲಿಮೆಂಟನ್ನು ಏನಂತ ಕರೆದರು ಅಂದರೆ, ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ. ಅಂದರೆ ಸಂಸತ್ತು ಅಂತ ಹೇಳಿದರೆ ಅದು ಪ್ರಜಾಪ್ರಭುತ್ವದ ದೇಗುಲ, ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ನೀವು ಒಂದು ದೇವಾಲಯಕ್ಕೆ ಹೋದಾಗ ಏನೊಂದು ಪವಿತ್ರವಾದ ಭಾವನೆ ಇರುತ್ತೆ, ಒಂದು ಆತ್ಮಶುದ್ಧಿ, ಚಿತ್ತಶುದ್ಧಿ ಇರುತ್ತೆ, ಗಂಭೀರತೆ ಇರುತ್ತೆ, ಭಯಭಕ್ತಿ ಇರುತ್ತೆ, ನಿಷ್ಠೆ ಇರುತ್ತೆ, ಒಂದು ಗೌರವ ಇರುತ್ತೆ, ಘನತೆ ಇರುತ್ತೆ. ಅದೆಲ್ಲವನ್ನು ನಾವು ಪಾರ್ಲಿಮೆಂಟ್ ಬಗ್ಗೆ ಬೆಳೆಸ್ಕೊಳ್ಬೇಕು. ಆ ಪಾರ್ಲಿಮೆಂಟ್ ಬಗ್ಗೆ ನಾವು ಬೆಳೆಸ್ಕೊಳ್ಬೇಕು. ಪಾರ್ಲಿಮೆಂಟ್ ಅನ್ನುವಂಥದ್ದು ಕೇವಲ ಒಂದು ಭೌತಿಕ ಕಟ್ಟಡ ಅಲ್ಲ. ಪಾರ್ಲಿಮೆಂಟ್ ಈಸ್ ನಾಟ್ ಎ ಫಿಸಿಕಲ್ ಸ್ಟ್ರಕ್ಚರ್. It's not a physical building or material building made up of bricks and sands and steel. ಅಲ್ಲಿ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಕೆಲಸಗಳು ಆಗಬೇಕು. ಈ ದೇಶದ 143 ಕೋಟಿ ಜನರ ಕನಸುಗಳು, ಅವರ ಅಪೇಕ್ಷೆಗಳು, ಆಕಾಂಕ್ಷೆಗಳು, ಆಶೋತ್ತರಗಳೇನಿವೆ ಅವುಗಳಿಗೆ ಧ್ವನಿಯಾಗುವಂತಹ ಕೆಲಸವನ್ನು ನಮ್ಮ ಸಂಸತ್ತು ಮಾಡಬೇಕು. ಪಾರ್ಲಿಮೆಂಟ್ should reflect, echo the voice of the people of India, their dreams, their aspirations, their desires, their needs, their problems have to be discussed and solved. ಆ ಕೆಲಸ ಆ ಪ್ರಜಾಪ್ರಭುತ್ವದಲ್ಲಿ, ಆ ದೇಗುಲದಲ್ಲಿ ಆಗಬೇಕು. ಸೊ ಆ ಒಂದು ಸಂಸತ್ತಿನ ಭವನ ಏನಿದೆ, ಸಂಸತ್ ಭವನ ಅಂತ ಅದಕ್ಕೆ ಕರೀತಾರೆ. ಈಗ ಇತ್ತೀಚೆಗೆ ಹೊಸ ಕಟ್ಟಡ ಉದ್ಘಾಟನೆಯಾಗಿದೆ. ಈಗ ಹೊಸ ಕಟ್ಟಡದಲ್ಲಿನೇ ನಮ್ಮ ಹೊಸ ಮುಂದಿನ ಲೋಕಸಭೆ ಮೀಟಿಂಗ್ ಆಗ್ತಾಯಿದೆ ಜೂನ್ 4ರ ನಂತರ. ಆ ಕಟ್ಟಡ ಏನಿದೆ ಅದನ್ನು ನಾವೆಲ್ಲರೂ ಭಾಳ ಗಂಭೀರವಾಗಿ, ಗೌರವವಾಗಿ, ಘನತೆಯಿಂದ ತೆಗೆದುಕೊಳ್ಬೇಕು. ಇಟ್ ಈಸ್ ನಾಟ್ ಜಸ್ಟ್ ಲೈಕ್ ಎನಿ ಅದರ್ ಬಿಲ್ಡಿಂಗ್. ಯಾವುದೋ ಬಿಲ್ಡಿಂಗ್ನಲ್ಲಿ ಹೋಗ್ಕೋತೀವಿ ಅನ್ನೋ ಭಾವನೆ ನಮ್ಮ ಸಂಸದರಿಗೆ ಇರಬಾರ್ದು. ಅಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಾತನ್ನು ನಮ್ಮ ಎಲ್ಲ ಪಕ್ಷದ ಸದಸ್ಯರುಗಳು, ಸಂಸದರುಗಳು ನೆನಪಿಟ್ಕೋಬೇಕು. ವಿ ಆರ್ ಸಿಟ್ಟಿಂಗ್ ಇನ್ ದ ಟೆಂಪಲ್ ಆಫ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಾವು ಹೋಗಿ ಕೂತ್ಕೊಂಡಿದ್ದೇವೆ. ದೇವಾಲಯದಲ್ಲಿ ಇದ್ದಾಗ ಹೇಗೆ ನಮ್ಮ ಗಮನ ದೇವರ ಕಡೆ ಇರಬೇಕೋ ಹಾಗೆ ಸಂಸತ್ತಿನಲ್ಲಿ ಕುಳಿತಾಗ ನಮ್ಮ ಸಂಸತ್ ಸದಸ್ಯರ ಗಮನ ಸಂಪೂರ್ಣವಾಗಿ ರಾಷ್ಟ್ರದ ಕಡೆಗೆ, ಜನರ ಕಡೆಗೆ, ಜನ ಕಲ್ಯಾಣದ ಕಡೆಗೆ, ಜನರ ಸಮಸ್ಯೆಗಳನ್ನು ಪರಿಹರಿಸುವುದರ ಕಡೆಗೆ ಅವರ ಲಕ್ಷ್ಯ ಕೇಂದ್ರೀಕೃತವಾಗಿರಬೇಕೇ ಹೊರತು ಈ ಒಂದು ಅಧಿಕಾರ ರಾಜಕೀಯಕ್ಕಾಗಿ ಅಲ್ಲಿ ಕೆಲಸ ಮಾಡಬಾರ್ದು. ಡೋಂಟ್ ಗೋ ಟು ಪಾರ್ಲಿಮೆಂಟ್ ಫಾರ್ ಪವರ್ ಪಾಲಿಟಿಕ್ಸ್. ಡೋಂಟ್ ಗೋ ಟು ಪಾರ್ಲಿಮೆಂಟ್ ಫಾರ್ ವೇಸ್ಟಿಂಗ್ ಯುವರ್ ಟೈಮ್ ಇನ್ ಫಾಲ್ಸ್ ಅಲಿಗೇಷನ್ಸ್. ಅಂದರೆ ಆಧಾರರಹಿತವಾದ ಆರೋಪಗಳನ್ನು ಮಾಡಿ, ಗದ್ದಲೆ ಎಬ್ಬಿಸಿ, ಕಲಾಪಗಳನ್ನು ಹಾಳುಗೆಡಿಸಿ ಕಾಲಹರಣ ಮಾಡಲಿಕ್ಕೆ ಸಂಸತ್ತಿಗೆ ಹೋಗಬಾರ್ದು. ಸಂಸತ್ತಿಗೆ ಯಾಕೆ ಹೋಗಬೇಕು ಅಂದರೆ, ನಮ್ಮ ಒಂದು ಜವಾಬ್ದಾರಿ ಇದೆ. ಸಂಸದರಾಗಿ ನಿಮ್ಮ ಮತಕ್ಷೇತ್ರದ ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಭರವಸೆ ಇಟ್ಟು ನಿಮಗೆ ವೋಟ್ ಹಾಕಿ ಅಲ್ಲಿ ಕಳಿಸಿರ್ತಾರೆ. ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನು
ಕುಂದುಕೊರತೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಇಟ್ ಶುಡ್ ಬಿ ಪ್ರೋ ಪೀಪಲ್ ಪಾಲಿಟಿಕ್ಸ್, ನಾಟ್ ಪವರ್ ಪಾಲಿಟಿಕ್ಸ್. ನಮ್ಮ ಸಂಸತ್ತಿನಲ್ಲಿ ನಾವು ಹೆಚ್ಚಾಗಿ ಕಾಣೋದೇನು ಅಂದರೆ ಅಧಿಕಾರದ ರಾಜಕೀಯ ಕಚ್ಚಾಟವನ್ನು ನಾವು ನೋಡ್ತೇವೆ ಹೊರತು ಜನಪರವಾದ ರಾಜಕೀಯ ನಾವು ಕಾಣ್ತಾ ಇಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಟ್ರಾಜಿಡಿ ಆ್ಯಂಡ್ ಡ್ರಾಬ್ಯಾಕ್ ಆಫ್ ದ ಇಂಡಿಯನ್ ಡೆಮೋಕ್ರಸಿ. ವಿ ಡೋಂಟ್ ಸಿ ಪ್ರೋ ಪೀಪಲ್ ಡಿಸ್ಕಷನ್ಸ್, ವಿ ಸಿ ಓನ್ಲಿ ಪಾರ್ಟಿ ಬೇಸ್ಡ್ ಡಿಸ್ಕಷನ್ಸ್. ಪವರ್ ಸೆಂಟ್ರಿಕ್ ಆಗಿ, ಪಾರ್ಟಿ ಸೆಂಟ್ರಿಕ್ ಆಗಿ ಅಲ್ಲಿ ಡಿಬೇಟುಗಳು, ಡಿಸ್ಕಷನ್ಸ್ಗಳು ನಡೀತವೆ. ಅದು ತಪ್ಪು, ಅದು ಆಗಬಾರ್ದು. ದೇಶದ ಕುರಿತು, ಭವಿಷ್ಯದ ಕುರಿತು, ಜನರ ಸಮಸ್ಯೆಗಳ ಕುರಿತು, ರಾಷ್ಟ್ರದ ಮುಂದಿರುವ ಜ್ವಲಂತ ಸಮಸ್ಯೆಗಳ ಕುರಿತು, ಅದು ರೈತರ ಬಗ್ಗೆ ಆಗಿರಬಹುದು, ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಮಹಿಳೆಯರಿರ್ಬೋದು, SC ST ಇರ್ಬೋದು, OBC ಇರ್ಬೋದು, ವಿಕಲಚೇತನರಾಗಿರಬಹುದು, ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು, ಪರಿಸರದ ಮಾಲಿನ್ಯದಂತಹ ಸಮಸ್ಯೆ ಆಗಿರ್ಬೋದು. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಆರ್ಥಿಕ ಸಂಕಷ್ಟದ ವಿಷಯಗಳಾಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಬಡತನ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಇನ್ನೂ ಅನೇಕ ವಿಷಯಗಳು ಹೇಳ್ತಾ ಹೋದರೆ ಬರ್ತವೆ. ಅವೆಲ್ಲದರ ಕುರಿತು ಅಲ್ಲಿ ಒಂದು ಅರ್ಥಪೂರ್ಣವಾದಂತಹ ಚರ್ಚೆ, ಗಂಭೀರವಾದ ಒಂದು ಉತ್ತಮ ಗುಣಮಟ್ಟದ ಕ್ವಾಲಿಟೇಟಿವ್ ಡಿಸ್ಕಷನ್, ಅ ಸ್ಟ್ಯಾಂಡರ್ಡ್ ಡಿಸ್ಕಷನ್ ಅಬೌಟ್ ದ ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಪೀಪಲ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಆಗಬೇಕು. ಆ ಒಂದು ಶ್ರದ್ಧಾಭಕ್ತಿಯನ್ನು ಇಟ್ಟುಕೊಂಡು ನಾವು ಅಲ್ಲಿ ಹೋಗಬೇಕು. ನಾವು ಪಾರ್ಲಿಮೆಂಟಿಗೆ ಹೋಗೋದು ಬರೀ TADA ತರಲಿಕ್ಕಲ್ಲ. ಅವರಿಗೆಲ್ಲ TADA ಇರುತ್ತೆ, MP ಗಳಿಗೆ TADA ಇರುತ್ತೆ, ಫ್ರೀ ಊಟ ಇರುತ್ತೆ, ಪಾರ್ಲಿಮೆಂಟ್ರಿ ಕ್ಯಾಂಟೀನಲ್ಲಿ ಫ್ರೀ ಮೀಲ್ಸ್ ಇರುತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿದೆ ಅವ್ರಿಗೆ ಏನೇನು ಸೌಕರ್ಯಗಳಿವೆ ಅಂತ. ನಾವು ಅದಕ್ಕೋಸ್ಕರವಾಗಿ ಅಲ್ಲಿ ಹೋಗಬಾರ್ದು. ಅಲ್ಲಿ ಹೋಗೋದು ಜನರ ಸಮಸ್ಯೆಗಳನ್ನು, ಆಶೋತ್ತರಗಳನ್ನು ಈಡೇರಿಸುವುದಕ್ಕೆ ನಾವು ಹೋಗಬೇಕು ಅನ್ನೋದನ್ನು ಗಮನದಲ್ಲಿಡಬೇಕು. ಅದಕ್ಕೆ ನೆಹರು ಅವರು ಹೇಳ್ತಾರೆ, ಇದು ಪ್ರಜಾಪ್ರಭುತ್ವದ ದೇಗುಲ, ಟೆಂಪಲ್ ಆಫ್ ಡೆಮೋಕ್ರಸಿ. ಅದನ್ನ ಇಂಗ್ಲೀಷ್ನಲ್ಲಿ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ. ಪಾರ್ಲಿಮೆಂಟ್ ಅಂತ ಹೇಳಿದರೆ ಇಟ್ ಇಸ್ ದ ಟೆಂಪಲ್ ಆಫ್ ಡೆಮೋಕ್ರಸಿ. ಸೊ ಈ ಟೆಂಪಲ್ಗೆ ಏನು ಗೌರವ ಕೊಡಬೇಕೋ ಅದನ್ನು ನಾವು ಎಲ್ಲ ಸದಸ್ಯರುಗಳು ಪಕ್ಷಾತೀತವಾಗಿ ಕೊಡಬೇಕು ಅನ್ನುವಂಥದ್ದು. ಸೊ ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಈಗ 3 ಅಂಶಗಳನ್ನು ನಾನು ನಿಮಗೆ ವಿವರಿಸ್ತೇನೆ. ಒಂದು, ಲೋಕಸಭೆ ಮತ್ತು ರಾಜ್ಯಸಭೆ ಎರಡಕ್ಕೂ ಅಪ್ಲೈ ಆಗುವಂಥ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಈ ಎರಡೂ ಸದನಗಳಿಗೆ ಅಪ್ಲೈ ಆಗುವಂತಹ ಸಂಗತಿಗಳು ಇಲ್ಲಿವೆ. ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ದ ಹೌಸಸ್. ಈ ಪಾಯಿಂಟ್ಸ್ ಏನಿದೆ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಎರಡೂ ಸದನಗಳಿಗೂ ಸಮಾನವಾಗಿ, ಸಾಮಾನ್ಯವಾಗಿ ಇರ್ತಕ್ಕಂತಹ ಅಧಿಕಾರಗಳು ಅಥವಾ ಕಾರ್ಯಗಳು ಅಥವಾ ಜವಾಬ್ದಾರಿಗಳು. ಓಕೆ, ನಾವು ಪವರ್ಸ್ ಅಂತೀವಿ, ಫಂಕ್ಷನ್ಸ್ ಅಂತೀವಿ, ಡ್ಯೂಟೀಸ್ ಅಂತೀವಿ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀವಿ. ಅರ್ಥ ಎಲ್ಲ ಒಂದೇ. ಅಧಿಕಾರ ಅಂದರೂ ಒಂದೇ, ಕಾರ್ಯ ಅಂದರೂ ಒಂದೇ, ಕರ್ತವ್ಯ ಅಂದರೂ ಒಂದೇ, ಜವಾಬ್ದಾರಿ, ಹೊಣೆಗಾರಿಕೆ ಅಂದರೂ ಒಂದೇ. ಎಕ್ಸಾಮ್ನಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಬಳಸ್ತಾರೆ, ನೀವು ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ವರ್ಡ್ಸ್ ಆರ್ ಡಿಫರೆಂಟ್, ಮೀನಿಂಗ್ ಈಸ್ ಸೇಮ್. ಓಕೆ, ಸೊ ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಿಗೆ ಕಾಮನ್ ಆಗಿ, ಈಕ್ವಲ್ ಆಗಿ ಇರ್ತಕ್ಕಂಥ ಜವಾಬ್ದಾರಿಗಳು, ಅಧಿಕಾರಗಳು ಯಾವುದು ಅನ್ನೋದನ್ನು ಮೊದಲು ಹೇಳ್ತೀನಿ. ಆಮೇಲೆ ಪ್ರತ್ಯೇಕವಾಗಿ ಲೋಕಸಭೆಯ ಕಾರ್ಯಗಳೇನು, ರಾಜ್ಯಸಭೆಯ ಕಾರ್ಯಗಳೇನು ಅಂತ ಆನಂತರದಲ್ಲಿ ವಿವರಣೆಯನ್ನು ಕೊಡ್ತೇನೆ. ಸೊ ಈಗ ಅದರಲ್ಲಿ ಫಸ್ಟ್ ಪಾಯಿಂಟಿಗೆ ನಾನು ಬರ್ತೇನೆ. ಲಾ ಮೇಕಿಂಗ್ ಪವರ್, ಶಾಸನ ರಚನಾ ಅಧಿಕಾರ ಅಂತ ಹೇಳ್ತೇವೆ. ಸೊ ಇಲ್ಲಿ ಅದರ ಆ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ಲಾ ಮೇಕಿಂಗ್ ಪವರ್. ಲಾ ಮೇಕಿಂಗ್ ಪವರು ಮೊಟ್ಟ ಮೊದಲನೆಯ ಕಾರ್ಯ. ಲಾ ಮೇಕಿಂಗ್ ಪವರ್, ಶಾಸನ ರಚನಾಧಿಕಾರ ಅಂತ ಅದನ್ನು ನಾವು ಕರಿತೀವಿ. ಶಾಸನ ರಚನಾಧಿಕಾರ ಏನು ಸರ್ ಇದು? ಶಾಸನ ರಚನಾಧಿಕಾರ ಅಂದರೆ ಏನು? ಅದು ಲೋಕಸಭೆನೇ ಆಗಿರಲಿ, ರಾಜ್ಯಸಭೆನೇ ಆಗಿರಲಿ, ಶಾಸನ ರಚನಾಧಿಕಾರ ಅನ್ನುವಂಥದ್ದು ಫಸ್ಟ್ ಪಾಯಿಂಟ್. ಇಲ್ಲಿ ಫಸ್ಟ್ ನೀವೇನು ತಿಳ್ಕೊಳ್ಬೇಕು, ವಾಟ್ ಈಸ್ ಲಾ? ಲಾ ಅಂದರೆ ಏನು, ಕಾನೂನು ಅಂದರೆ ಏನು, ಅದು ರಚನೆ ಮಾಡೋದು ಆಮೇಲೆ. ಕಾನೂನು ಅಂದರೆ ಏನು? ಲಾ ಈಸ್ ಅ ಪಾಲಿಸಿ made by the legislature based on the provisions of the constitution. Law definition ಏನು ಅಂದರೆ, law is a statement of
It is a statement of policy. Statement of policy based on the constitution. ಸಂವಿಧಾನದ ಆಧಾರದ ಮೇಲೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತ ಬೇಕಾದ್ರೆ ಬರ್ಕೊಳ್ಳಿ, ಇನ್ನೂ ಸ್ಪಷ್ಟತೆ ಬೇಕು ಅಂದರೆ ಪ್ರಾವಿಷನ್ಸ್ ಅಂತ ಬರ್ಕೊಳ್ಳಿ. ಸೊ ಇಟ್ ಈಸ್ ಎ ಪಾಲಿಸಿ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಕಾನೂನು ಅನ್ನುವಂಥದ್ದು. ಆ್ಯಂಡ್ ಇಟ್ ಈಸ್ ಮೇಡ್ ಬೈ ದ ಲೆಜಿಸ್ಲೇಚರ್. ಅದನ್ನು ಯಾರು ಮಾಡಬೇಕಾಗಿದ್ದು ಅಂದರೆ ಶಾಸಕಾಂಗ ಮಾಡುತ್ತೆ. ದಟ್ ಈಸ್ ಸಂಸತ್ತು. ಇಲ್ಲಿ ಲೆಜಿಸ್ಲೇಚರ್ ಅಂದರೂ ಒಂದೇ, ಸಂಸತ್ತು ಅಂದರೂ ಒಂದೇ. ಸಂವಿಧಾನದ ಅಂಶಗಳ ಆಧಾರದ ಮೇಲೆ, ಪ್ರಾವಿಷನ್ಸ್ ಅಂದರೆ ಅವಕಾಶಗಳು, ಅಂಶಗಳು. ಸಂವಿಧಾನದ ಅಂಶಗಳು, ಅವಕಾಶಗಳ ಆಧಾರದ ಮೇಲೆ, ಬೇಸ್ಡ್ ಆನ್ ಆಧಾರದ ಮೇಲೆ ಶಾಸಕಾಂಗ ಮಾಡುವಂತಹ ಒಂದು ನೀತಿ. ಇಟ್ ಈಸ್ ಅ ಪಾಲಿಸಿ. ಲಾ ಈಸ್ ಎ ಪಾಲಿಸಿ. ಒಂದು ನೀತಿಯನ್ನು, ಇಲ್ಲಿ ನೀತಿ ಅಂತಾದರೂ ಬರ್ಕೊಳ್ಳಿ, ಧೋರಣೆ ಅಂತಾದರೂ ಬರ್ಕೊಳ್ಳಿ, ನೀತಿ ನಿರೂಪಣೆ ಅಂತ ಕೂಡ ಅದನ್ನು ನಾವು ಕರಿತೀವಿ. ನೀತಿ ನಿರೂಪಣೆ, ಪಾಲಿಸಿ ಮೇಕಿಂಗ್ ಅನ್ನು ಮಾಡುವಂಥದ್ದು. ಅದರ ಒಂದು ಸ್ಟೇಟ್ಮೆಂಟ್, ಹೇಳಿಕೆಯಲ್ಲಿರುತ್ತೆ. ಅದನ್ನು ನಾವು ಕಾನೂನು ಅಂತ ಹೇಳ್ತೀವಿ. ಇನ್ನು ರಾಜ್ಯಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದರೆ ಪ್ರೊಫೆಸರ್ ಗಿಲ್ ಕ್ರೈಸ್ಟನ್ ಅವರು ಹೇಳ್ತಾರೆ, ಲಾ ಈಸ್ ದ ಎಕ್ಸ್ಪ್ರೆಷನ್ ಆಫ್ ದ ಸಾವರಿನ್ ವಿಲ್ ಆಫ್ ದಿ ಲೆಜಿಸ್ಲೇಚರ್ ಅಂತ ಹೇಳ್ತಾರೆ. ಲಾ ಈಸ್ ದ ಎಕ್ಸ್ಪ್ರೆಷನ್ ಆಫ್ ದ ಸಾವರಿನ್ ವಿಲ್ ಆಫ್ ದಿ ಲೆಜಿಸ್ಲೇಚರ್ ಅಂತ ಹೇಳ್ತಾರೆ. ಅದು ಪೊಲಿಟಿಕಲ್ ಸೈನ್ಸಲ್ಲಿ ಬರುತ್ತೆ. ಕನ್ನಡದಲ್ಲಿ ಅದರ ಅರ್ಥ ಏನು? ಕಾನೂನು ಅಥವಾ ಶಾಸನ ಎನ್ನುವಂಥದ್ದು ಶಾಸಕಾಂಗದ ಪರಮಾಧಿಕಾರದ ಅಭಿವ್ಯಕ್ತಿ. ಶಾಸಕಾಂಗದ ಪರಮಾಧಿಕಾರದ ಅಭಿವ್ಯಕ್ತಿಯನ್ನೇ ಕಾನೂನು ಅಂತ ಹೇಳ್ತಾರೆ. ಇಲ್ಲಿ ಶಾಸನ ಅಂದರೂ ಒಂದೇ, ಕಾಯ್ದೆ ಅಂದರೂ ಒಂದೇ. ನೀವು ಮತ್ತು ಅಲ್ಲಿ ಗೊಂದಲ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬೋತ್ ಆರ್ ಸೇಮ್. ಕಾಯ್ದೆ ಅಂದರೂ ಒಂದೇ, ಶಾಸನ ಅಂದರೂ ಒಂದೇ, ಕಾನೂನು ಅಂದರೂ ಒಂದೇ. ಇಂಗ್ಲೀಷಲ್ಲಿ ಮಾತ್ರ ಒಂದೇ ಶಬ್ದ, ಲಾ ಅನ್ನೋ ಪದವನ್ನು ಬಳಸ್ತೀವಿ. ಕೆಲವೊಂದು ಸರಿ ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಇನ್ನೊಂದು ಪದ ಕೂಡ ಬಳಸ್ತಾರೆ, ಸ್ಟ್ಯಾಟ್ಯೂಟ್ ಅಂತ ಕರೀತಾರೆ. ಅರ್ಥ ಒಂದೇ. ಲಾ ಅಂದರೂ ಒಂದೇ, ಸ್ಟ್ಯಾಟ್ಯೂಟ್ ಅಂದರೂ ಒಂದೇ. ಸ್ಟ್ಯಾಟ್ಯೂಟ್ ಅಂದರೆ ಕಾಯ್ದೆ, ಸ್ಟ್ಯಾಟ್ಯೂಟರಿ ಪ್ರೊವಿಷನ್ ಅಂತಾರೆ, ಅಂದರೆ ಕಾನೂನಿನ ಅಡಿಯಲ್ಲಿ ಇರುವ ಅವಕಾಶ ಅಂತ ಹೇಳ್ತೀವಿ. ಹಾಗಾಗಿ ಶಾಸಕಾಂಗದ ಮೊದಲ ಜವಾಬ್ದಾರಿ ಏನು? ಪಾರ್ಲಿಮೆಂಟಿನ ಮೊದಲ ಜವಾಬ್ದಾರಿ ಅಂದರೆ ದೇಶಕ್ಕೆ ಬೇಕಾಗುವಂತಹ ಕಾನೂನುಗಳನ್ನು ಮಾಡಬೇಕು, ಶಾಸನವನ್ನು ರಚನೆ ಮಾಡಬೇಕು. ಅಲ್ಲಿ ನೀವು ಕೇಳುವ ಪ್ರಶ್ನೆ ಏನು? ಸರ್, ಆಲ್ರೆಡಿ ಕಾಯ್ದೆಗಳಿವೆಯಲ್ಲ ಸರ್. ಈಗ ಆಲ್ರೆಡಿ ನೂರಾರು ಕಾಯ್ದೆಗಳು ನಮ್ಮ ದೇಶದಲ್ಲಿವೆ. ಬೇರೆ ಬೇರೆ ಕಾಯ್ದೆಗಳು ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿ ಇವೆ. ದೇ ಆರ್ ಆಲ್ರೆಡಿ ಇನ್ ಫೋರ್ಸ್. ಮತ್ತೆ ಯಾಕೆ ಕಾಯ್ದೆಗಳು ಮಾಡಬೇಕು ಅಂದರೆ, ಈ ಕಾಯ್ದೆ ಮಾಡುವಂಥದ್ದೇನಿದೆ ಇದೊಂದು ನಿರಂತರವಾದ ಪ್ರಕ್ರಿಯೆ. ಇಟ್ ಈಸ್ ಎ ಕಂಟಿನ್ಯೂವಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಕಾಲ ಬದಲಾದಂತೆ, ಸಂಗತಿಗಳು, ಸ್ಥಿತಿಗತಿಗಳು ಬದಲಾದಂತೆ ಹೊಸ ಅವಶ್ಯಕತೆಗಳು ನಮಗೆ ಉಂಟಾಗ್ತವೆ. ಈಗ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಕೆಲವು ಕಾಯ್ದೆಗಳು ಮಾಡಿದರು. ಆಗಿನ ಕಾಲಕ್ಕೆ ಅದು ಓಕೆ, ಸೂಟಬಲ್ ಆಗಿತ್ತು. ಅದರ ಕಾಲ ಉರುಳಿದಂತೆ ಒಂದು 10 ವರ್ಷ, 20 ವರ್ಷ, 40 ವರ್ಷ, 50 ವರ್ಷ ಆದಮೇಲೆ ಕೆಲವು ಹೊಸ ಸಮಸ್ಯೆಗಳು, ಹೊಸ ಸಂಗತಿಗಳು ಅಲ್ಲಿ ಬರ್ತವೆ. ಅದನ್ನು ಟ್ಯಾಕಲ್ ಮಾಡುವುದಕ್ಕೆ ಹೊಸದಾದ ಕಾಯ್ದೆಗಳನ್ನು ಮಾಡುವ ಅವಶ್ಯಕತೆ ಉಂಟಾಗುತ್ತೆ. ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಅಂಬೇಡ್ಕರ್ ಅವರು ಬರೆದ ಸಂದರ್ಭದಲ್ಲಿ ಕಂಪ್ಯೂಟ್ರುಗಳಿರಲಿಲ್ಲ, ಡಿಜಿಟಲೈಸೇಷನ್ ಇರಲಿಲ್ಲ, ನಿಮ್ಮ ಮೊಬೈಲ್ ಇರಲಿಲ್ಲ, ಸಾಫ್ಟ್ವೇರ್ ಇರಲಿಲ್ಲ, ಏನೂ ಇರಲಿಲ್ಲ, IT ಅವು ಇರಲಿಲ್ಲ. ಈಗ ಅಂದರೆ 40-50 ವರ್ಷಗಳ ಬಳಿಕ ನಿಮ್ಮ ಸಾಫ್ಟ್ವೇರ್ ಬಂದಿದೆ, ಕಂಪ್ಯೂಟರ್ಸ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ಡಿಜಿಟಲ್ ಟೆಕ್ನಾಲಜಿ ಬಂದಿದೆ. ಆ ಮೂಲಕ ಈ ಹ್ಯಾಕಿಂಗ್ ಮಾಡುವಂಥದ್ದು ಸೈಬರ್ ಕ್ರೈಮ್ಸ್ ಅಂತ ಅದಕ್ಕೆ ಕರೀತಾರೆ. ಕಂಪ್ಯೂಟರ್ ಆಧಾರಿತ ಅಪರಾಧಗಳು, ಸೈಬರ್ ಕ್ರೈಮ್ ಅಂತ ಅದನ್ನ ಇಂಗ್ಲೀಷಲ್ಲಿ ಕರೀತಾರೆ. ಅವೆಲ್ಲ ಬಂದಿವೆ. ಇವು ಅಂಬೇಡ್ಕರ್ ಅವರ ಕಾಲದಲ್ಲಿ, ನೆಹರು ಕಾಲದಲ್ಲಿ ಇರಲಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಕಾಯ್ದೆ ಮಾಡಬೇಕಾಗುತ್ತೆ. ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಮಾಡಬೇಕಾಗುತ್ತೆ. ಆವಾಗ ಆ ಅಧಿಕಾರ ಪಾರ್ಲಿಮೆಂಟಿಗಿರುತ್ತೆ. ಯಾಕೆ? ಈ ಸಮಸ್ಯೆ 50 ವರ್ಷದ ಹಿಂದೆ ಇರಲಿಲ್ಲ, ಈಗ ಬಂದಿದೆ. ಅಥವಾ ಅಂತರಿಕ್ಷದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಸ್ಪೇಸ್ ರಿಲೇಟೆಡ್ ಆದಂಥ ಕಾಯ್ದೆಯನ್ನು ನಾವು ಮಾಡಬೇಕಾಗುತ್ತೆ.
ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಏನಾದರೂ ಪ್ರಾಕೃತಿಕ ವಿಕೋಪಗಳು ಉಂಟಾಗಿ ಗ್ಲೋಬಲ್ ವಾರ್ಮಿಂಗ್ ಆಗಿ ಪರಿಸರ ಮಾಲಿನ್ಯ ಹೆಚ್ಚಾಗಿ ತಾಪಮಾನ ಹೆಚ್ಚುವಿಕೆಯಿಂದ ಏನಾದ್ರು ಸಮಸ್ಯೆ ಬಂದರೆ ಅದಕ್ಕೆ ರಿಲೇಟೆಡ್ ಆದ ಒಂದು ಕಾನೂನನ್ನು ಮಾಡಬೇಕಾಗುತ್ತೆ. ಅವಾಗ ಮುಂಚೆ ಯಾಕೆ ಅವ್ರು ಮಾಡಿರಲಿಲ್ಲ ಅಂತ ನೀವು ಕೇಳಲಿಕ್ಕೆ ಬರಲ್ಲ. ಈಗ 1950ಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರಲಿಲ್ಲ, ಕ್ಲೈಮೇಟ್ ಚೇಂಜ್ ಇರಲಿಲ್ಲ, ಎನ್ವೈರ್ಮೆಂಟ್ ಪೊಲ್ಯೂಷನ್ ಇರಲಿಲ್ಲ, ಡಿಫಾರೆಸ್ಟೇಷನ್ ಇರಲಿಲ್ಲ, ಇವ್ಯಾವ ಸಮಸ್ಯೆಗಳಿರಲಿಲ್ಲ. ಸೊ ಹಾಗಾಗಿ ಕಾಲಕ್ಕೆ ತಕ್ಕಂತೆ ದೇಶದ ಸಮಸ್ಯೆಗಳು, ಜನರ ಅಗತ್ಯತೆಗಳು ಬದಲಾಗ್ತವೆ. ದ ನೀಡ್ಸ್ ಆಫ್ ದ ಪೀಪಲ್, ದ ಪ್ರಾಬ್ಲಮ್ಸ್ ಆಫ್ ದ ಕಂಟ್ರಿ ಚೇಂಜ್ ಫ್ರಮ್ ಟೈಮ್ ಟು ಟೈಮ್. ಈಗಿದ್ದ ಸಮಸ್ಯೆ ಇನ್ನು 5 ವರ್ಷಕ್ಕಿರಲ್ಲ, ಇನ್ನು 10 ವರ್ಷಕ್ಕೆ ಹೋದರೆ ಮತ್ತು ಇನ್ನೊಂದು ಯಾವುದೋ ಹೊಸ ಸಮಸ್ಯೆಯಲ್ಲಿ ನಾವು ಸಿಕ್ಕಾಕ್ಕೊಂಡಿರ್ತೀವಿ. ಅದಕ್ಕೆ ಪರಿಹಾರ ಸೂಚಿಸುವಂಥ ರೀತಿಯಲ್ಲಿ ನಾವು ಕಾನೂನುಗಳನ್ನು ಮಾಡಬೇಕಾಗುತ್ತೆ. ಸೊ ಲಾ ಮೇಕಿಂಗ್ ಇಟ್ ಈಸ್ ಆಲ್ವೇಸ್ ಎ ಕಂಟಿನ್ಯೂವಸ್ ಪ್ರೋಸೆಸ್. ಅದನ್ನು ನಿರಂತರ ಪ್ರಕ್ರಿಯೆ ಅಂತ ಹೇಳ್ತೀವಿ. ಕಾನೂನು ರಚನೆ ಅನ್ನೋದು ಅದೊಂದು ನಿರಂತರವಾದ ಪ್ರಕ್ರಿಯೆ. ದರ್ ಇಸ್ ನೋ ಫುಲ್ ಸ್ಟಾಪ್. ಕಾನೂನು ಮಾಡಲಿಕ್ಕೆ ಒಂದು ಫುಲ್ ಸ್ಟಾಪ್ ಅಂತಿರಲ್ಲ. ಸರ್ ನಾವು ಕಾನೂನು ಮಾಡಿದ್ವಿ, ಮುಗಿದೋಯ್ತು, ಇನ್ನೇನು ಮಾಡೋದೇ ಇಲ್ಲ. ನೋ, ಯು ಕಾಂಟ್ ಸೇ ಲೈಕ್ ದ್ಯಾಟ್. ಇವತ್ತು ಕಾನೂನು ಮಾಡಿರ್ತೀರಿ, ಮತ್ತು 2 ವರ್ಷ ಬಿಟ್ಟು ಮತ್ತೊಂದು ಚೇಂಜ್ ಮಾಡುವ ಸಂದರ್ಭ ನಿಮಗೆ ಬರಬಹುದು, ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಡೈನಮಿಕ್. ಇಟ್ಸ್ ಅ ಡೈನಮಿಕ್ ಪ್ರೋಸೆಸ್ ಅಂತ ಹೇಳ್ತಾರೆ. ಲಾ ಮೇಕಿಂಗ್ ಈಸ್ ಎ ಡೈನಾಮಿಕ್ ಪ್ರೋಸೆಸ್. ಅದೊಂದು ಚಲನಶೀಲವಾದ, ಗತಿಶೀಲವಾದ ಪ್ರಕ್ರಿಯೆ. ನಿರಂತರವಾಗಿ ಎಲ್ಲಿವರೆಗೆ ಈ ದೇಶ ಇರುತ್ತೋ, ಎಲ್ಲಿವರೆಗೆ ಪಾರ್ಲಿಮೆಂಟ್ ಇರುತ್ತೋ, ಎಲ್ಲಿವರೆಗೆ ಜನ ಇರ್ತಾರೋ ಅಲ್ಲಿವರೆಗೆ ಕಾನೂನನ್ನು ಮಾಡ್ತಾನೇ ಇರಬೇಕು. ನೀವು ಇಲ್ಲ ಸರ್ ಎಲ್ಲ ಕಾನೂನು ಮಾಡಿಬಿಟ್ಟಿದ್ವಿ, ಇನ್ನೇನಿಲ್ಲ, ಎಲ್ಲ ಎವ್ರಿಥಿಂಗ್ ಈಸ್ ಕ್ಲೋಸ್ಡು, ಇನ್ಮೇಲೆ ಯಾವ ಲಾನೂ ಬೇಕಿಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಆ್ಯಸ್ ಲಾಂಗ್ ಆ್ಯಸ್ ನೇಷನ್ ಈಸ್ ದೇರ್, ಪೀಪಲ್ ಆರ್ ಅಲೈವ್, ಥಿಂಗ್ಸ್ ಆರ್ ಹ್ಯಾಪನಿಂಗ್, ಯು ಹ್ಯಾವ್ ಟು ಗೋ ಆನ್ ಮೇಕಿಂಗ್ law continuously. It's a continuous process, unending process. ಸೊ ಈ ಜವಾಬ್ದಾರಿಯನ್ನು ನಾವು ನಮ್ಮ ಶಾಸಕಾಂಗಕ್ಕೆ ಕೊಟ್ಟಿದ್ದೇವೆ. ಕಾನೂನುಗಳನ್ನು ನೀವು ಮಾಡಬೇಕು. ಇದು ಒಂದು ಭಾಗ. ಕಾನೂನು ಮಾಡೋದಂದರೆ ಏನು ಅನ್ನೋದರಲ್ಲಿ 3 ಪಾಯಿಂಟ್ ಬರುತ್ತೆ. ಲಾ ಮೇಕಿಂಗ್ ಪ್ರೋಸೆಸ್ ಅಂತ ನಾವು ಹೇಳಿದಾಗ ದೇರ್ ಆರ್ 3 ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಒನ್ ಈಸ್ ಎಡಿಷನ್, ಎನದರ್ ಈಸ್ ಡಿಲಿಷನ್, ಅದರ್ ಒನ್ ಈಸ್ ಮಾಡಿಫಿಕೇಷನ್. ಕಾನೂನು ಮಾಡುವುದು ಅಂತ ಹೇಳಿದರೆ ಅಲ್ಲಿ 3 ಸಂಗತಿಗಳು ಬರ್ತವೆ. 3 ಥಿಂಗ್ಸ್ ವಿಲ್ ಅ ಪಾರ್ಟ್ ಆಫ್ ದಿ ಲಾ ಮೇಕಿಂಗ್ ಪ್ರೋಸೆಸ್. ಏನು ಸರ್ ಅದು? ಎ ಅಂದರೆ ಅಡಿಷನ್. ಇಲ್ಲಿ ಬರಿತೀನಿ. ಎ ಮೀನ್ಸ್ ಅಡಿಷನ್. ಹೊಸದಾದ ಯಾವುದೋ ಒಂದು ಸಂಗತಿಯನ್ನು ನೀವು ಆ್ಯಡ್ ಮಾಡ್ತೀರಿ. ಎ ಫಾರ್ ಎಡಿಷನ್. ಅಂದರೆ ಈಗ ಅದು ಸಂವಿಧಾನದಲ್ಲಿ ಇಲ್ಲ, ಆ ವಿಷಯ ಸಂವಿಧಾನದಲ್ಲಿ ಯಾವುದೇ ಆರ್ಟಿಕಲ್ನಲ್ಲಿ, ಯಾವುದೇ ಪಾರ್ಟಲ್ಲಿ ಉಲ್ಲೇಖಿತವಾಗಿಲ್ಲ. ಇಲ್ಲದೇ ಇರುವಂಥ ಒಂದು ಹೊಸ ಸಂಗತಿಯನ್ನು ನೀವು ಆ್ಯಡ್ ಮಾಡ್ತೀರಿ. ನ್ಯೂ ಎಡಿಷನ್ ಅಂತಾರೆ ಅದಕ್ಕೆ. ಹೊಸದನ್ನು ನೀವು ಸೇರ್ಪಡೆ ಮಾಡ್ತೀರಿ. ಅದು ಕಾನೂನು ಮಾಡುವುದರ ಮೊದಲ ಭಾಗ. ಸಮಥಿಂಗ್ ವಿಚ್ ಈಸ್ ನಾಟ್ ದೇರ್ ಯು ಆರ್ ಆ್ಯಡಿಂಗ್. ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದಾದರೆ, ಒಂದು ಉದಾಹರಣೆಯನ್ನು ಕೋಟ್ ಮಾಡೋದಾದರೆ, ಆರ್ಟಿಕಲ್ 371J ಇದು ಮುಂಚೆ ಇರಲಿಲ್ಲ. 371 ಇತ್ತು, 371 ಇತ್ತು, 371J ಇರಲಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮೀಸಲಾತಿಯನ್ನು ಕೊಡಬೇಕು, ಆ ಭಾಗದ ಜನರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಸಂವಿಧಾನ ತಿದ್ದುಪಡಿ ಮಾಡಿ ಆರ್ಟಿಕಲ್ 371Jಯನ್ನು ಆ್ಯಡ್ ಮಾಡಿದರು. ವಿಚ್ ವಾಸ್ ನಾಟ್ ದೇರ್ ಅರ್ಲಿಯರ್. ಅದು ಮುಂಚೆ ಸಂವಿಧಾನದಲ್ಲಿ ಇರಲಿಲ್ಲ, ನಾವು ಹೊಸದಾಗಿ ಸೇರ್ಪಡೆ ಮಾಡಿದ್ದೀವಿ. ದಟ್ ಈಸ್ ಕಾಲ್ಡ್ ಅಡಿಷನ್. ಯಾವ ವಿಷಯ ಸಂವಿಧಾನದಲ್ಲಿ ಮುಂಚೆ ಇಲ್ಲವೋ ಅದನ್ನು ಹೊಸದಾಗಿ ಸೇರಿಸುವುದೇನಿದೆ ಅದು ಕಾನೂನು ರಚನೆಯ ಒಂದು ಭಾಗ. ಲಾ ಮೇಕಿಂಗ್ ಅಂತ ನಾನು ಹೇಳಿದೆ. ಆ ಕಾನೂನು ರಚನೆಯ ಫಸ್ಟ್ ಪಾಯಿಂಟ್ ಏನು ಅಂದರೆ ಆ್ಯಡಿಂಗ್ ನ್ಯೂ ಥಿಂಗ್ಸ್ ವೆರೆವರ್ ನೆಸೆಸರಿ, ವೆರೆವರ್ ರಿಕ್ವೈರ್ಡ್. ನಿಮ್ಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಅದರ ಅಗತ್ಯ ಇದೆ ಅನಿಸುತ್ತೆ, ಅಲ್ಲಿ ಹೊಸ ಅಂಶವನ್ನು, ಅದು ಏನೇ ಇರ್ಬೋದು, ಬರೀ ಆರ್ಟಿಕಲ್ 371J ಅಂತ ಒಂದೇ ಅಲ್ಲ, ಅದು ಯಾವುದೇ ಇರ್ಬೋದು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಆಡಳಿತ ಸೇವೆಗಳು, ಸಿವಿಲ್ ಸರ್ವೀಸು, ಭಾಷೆ ಇರ್ಬೋದು, ರಿಸರ್ವೇಷನ್ ಇಶ್ಯೂ ಇರ್ಬೋದು, ಆರ್ಥಿಕ ವಿಷಯಗಳಿರ್ಬೋದು, ಕೇಂದ್ರ ರಾಜ್ಯ ಸಂಬಂಧಗಳಿರ್ಬೋದು, ಫೆಡ್ರಲಿಸಮ್ ಇರ್ಬೋದು, ವಾಟ್ ಎವರ್, ಫಂಡಮೆಂಟಲ್ ರೈಟ್ಸ್ ಇರ್ಬೋದು, DPSP ಇರ್ಬೋದು. ಸೊ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ
ಈ ಮುಂಚೆ ಇರದೇ ಇದ್ದದ್ದನ್ನು ಹೊಸದಾಗಿ ಸೇರ್ಪಡೆ ಮಾಡಿದರೆ ಅದಕ್ಕೆ ಎಡಿಷನ್ ಅಂತ ಕರೀತಾರೆ. ಆ ಎಡಿಷನ್ ಮಾಡುವುದು ಕಾನೂನು ರಚನೆಯ ಭಾಗ. It is part and process of law making process, adding new things according to the exigency, according to the need, necessity of time, necessity of the nation, necessity of the people of the country. ಒಂದು. ಎರಡನೇದು ಡಿ. ಇದು ಒಂದು, ಇದು ಎರಡು, ಇದು ಮೂರು. ಡಿ ಅಂದರೆ ಏನು? ಡಿಲಿಷನ್. ನಿಮಗೆ ಯಾವುದು ಬೇಡವೋ ಅದನ್ನು ತೆಗೆದು ಹಾಕ್ಬಿಡೋದು, ಡಿಲಿಷನ್ ಅಂತ ಹೇಳ್ತೀವಿ. ತೆಗೆದು ಹಾಕ್ಬಿಡಿ, ಯಾವುದು ಬೇಡವೋ ಅದನ್ನು ತೆಗೆದು ಹಾಕ್ಬಿಡಿ. ಇದು ಬೇಡಪ್ಪ, ನಮಗೆ ಸಂವಿಧಾನದಲ್ಲಿ ಇದರ ಅವಶ್ಯಕತೆ ಇಲ್ಲ, ಇನ್ಮೇಲೆ ಇದರ ಅಗತ್ಯ ನಮಗೆ ಇಲ್ಲವೇ ಇಲ್ಲ, ಬೇಡವೇ ಬೇಡ ಅನಿಸಿದರೆ ಸಮಥಿಂಗ್ ದಟ್ ಬಿಕಮ್ಸ್ ಇರ್ರೆಲವೆಂಟ್, ಸಮಥಿಂಗ್ ದಟ್ ಇಟ್ ಬಿಕಮ್ಸ್ ರಿಡಂಡೆಂಟ್ ಅಂತ ಕಾನೂನು ಭಾಷೆಯಲ್ಲಿ. ರಿಡಂಡೆಂಟ್ ಅಂದರೆ ಅಪ್ರಸ್ತುತವಾದ, ಅನಗತ್ಯವಾದ, ಅರ್ಥಹೀನವಾದ, ನಿರುಪಯುಕ್ತವಾದ ಅಂತ ಅನಿಸಿದರೆ ಅದನ್ನು ನೀವು ಸಂವಿಧಾನದಿಂದ ತೆಗೆದು ಹಾಕ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಡಿಲಿಷನ್. ಆರ್ಟಿಕಲ್ 31 ತೆಗೆದು ಹಾಕಿದ್ದಾರೆ. ಸಂವಿಧಾನದ 31ನೇ ಕಲಮನ್ನು ತೆಗೆದು ಹಾಕಿದರು. ಫ್ರಮ್ ದ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆರ್ಟಿಕಲ್ 31 ತೆಗೆದು ಹಾಕಿದರು. ರೈಟ್ ಟು ಪ್ರಾಪರ್ಟಿ, ಇದು ಮೂಲಭೂತ ಹಕ್ಕಾಗಿ ನಮಗೆ ಬೇಕಿಲ್ಲ, ಇನ್ಮೇಲೆ ಇದರ ಅವಶ್ಯಕತೆ ಇಲ್ಲ ಅಂಥೇಳಿ 44ನೇ ತಿದ್ದುಪಡಿಯ ಮೂಲಕ ಆರ್ಟಿಕಲ್ 31 ಸಂವಿಧಾನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿದರು. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಲಿಸ್ಟಿಂದ ಅದನ್ನು ತೆಗೆದು ಹಾಕಿದರು. ದಟ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಡಿಲಿಷನ್. ನಿಮಗೆ ಯಾವುದು ಬೇಡ ಅನಿಸುತ್ತೋ, ಅನಗತ್ಯ ಅನಿಸುತ್ತೋ, ಅರ್ಥಹೀನ, ಅಪ್ರಸ್ತುತ, ನಿರುಪಯುಕ್ತ ಅನಿಸುತ್ತೋ ಅದನ್ನು ತೆಗೆದುಹಾಕುವ ಅಧಿಕಾರ ಪಾರ್ಲಿಮೆಂಟಿಗಿದೆ. ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ರಿಮೂವ್ ಇಟ್, ಡಿಲೀಟ್ ಇಟ್ ಪರ್ಮನೆಂಟ್ಲಿ, ಶಾಶ್ವತವಾಗಿ ಅದನ್ನು ತೆಗೆದು ಹಾಕಲಿಕ್ಕೆ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟ್ಲಿ ಮಾಡಿದ್ದಾರೆ ಅದನ್ನು, ನಿಮಗೂ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಆರ್ಟಿಕಲ್ 331 ಡಿಲೀಟ್ ಆಗಿದೆ, ಈಗಿಲ್ಲ. ಆಂಗ್ಲೋ ಇಂಡಿಯನ್ನರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಆರ್ಟಿಕಲ್ 331 ಹೇಳ್ತಾ ಇತ್ತು. ಲೋಕಸಭೆಯಲ್ಲಿ ಇಬ್ಬರಿಗೆ ನಿರ್ದೇಶನ ಮಾಡಬೇಕು, ರಾಜ್ಯ ವಿಧಾನಸಭೆಯಲ್ಲಾದರೆ ಒಬ್ಬರು. 2 ಆಂಗ್ಲೋ ಇಂಡಿಯನ್ಸ್ ಇನ್ ಲೋಕಸಭಾ, 1 ಆಂಗ್ಲೋ ಇಂಡಿಯನ್ ಇನ್ ವಿಧಾನಸಭಾ ಶುಡ್ ಬಿ ನಾಮಿನೇಟೆಡ್ ಅಂತಿತ್ತು. ಈಗ ಆರ್ಟಿಕಲ್ 331 ರದ್ದಾಗಿದೆ. 131 ರದ್ದು ಮಾಡಿದರೆ ಇನ್ಮೇಲೆ ಅವರಿಗೆ ನಾಮನಿರ್ದೇಶನ ಮಾಡುವ ಅವಶ್ಯಕತೆ, ಅಗತ್ಯ ಇಲ್ಲ, ಅದೀಗ ಅಪ್ರಸ್ತುತವಾಗಿದೆ ಅಂಥೇಳಿ ರೀಸೆಂಟ್ಲಿ ಆರ್ಟಿಕಲ್ 331 ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಈಗ 331ನೇ ವಿಧಿ ಇಲ್ಲ. 330 ಆದಮೇಲೆ ಡೈರೆಕ್ಟ್ 332ಗೆ ಹೋಗ್ತೀವಿ. 331 ಹ್ಯಾಸ್ ಬೀನ್ ರಿಮೂವ್ಡ್. ಅದಕ್ಕೆ ಅಬ್ರೋಗೇಷನ್ ಅಂತಾರೆ ಇಂಗ್ಲೀಷಲ್ಲಿ. ಅಬ್ರೋಗೇಷನ್ ಆಫ್ ಆರ್ಟಿಕಲ್ 331 ದಟ್ ಕಮ್ಸ್ ಅಂಡರ್ ಡಿಲಿಷನ್ ಪ್ರೋಸೆಸ್. ಅದನ್ನೇ ನಾನು ಡಿಲಿಷನ್ ಅಂತ ಹೇಳಿದೆ. ಯಾವುದು ಬೇಡವೋ ಅದನ್ನು ತೆಗೆದು ಹಾಕ್ರಿ. ಅದು ಏನೇ ಇರ್ಬೋದು, ಸಂವಿಧಾನದ ಯಾವುದೇ ಭಾಗ, ಯಾವುದೇ ಅಂಶ ಇರ್ಬೋದು. ನಿಮಗೆ ಇದು ಇನ್ಮೇಲೆ ಅವಶ್ಯಕತೆ ಇಲ್ಲ, ಇದರ ಅಗತ್ಯ ಇಲ್ಲ, ಇದು ನಮಗೆ ಇರೆಲೆವೆಂಟ್ ಆಗಿದೆ ಅಂತ ಅನಿಸಿದರೆ ನಮ್ಮ ಸಂಸತ್ತು ಅದನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದೆ. ದ ಪ್ರೋಸೆಸ್ ಆಫ್ ಡಿಲಿಷನ್ ಅಂತ ಹೇಳ್ತೀವಿ. ಅದು ಕೂಡ ಲಾ ಮೇಕಿಂಗಿನ ಒಂದು ಭಾಗ, ನೆನ್ಪಿಟ್ಕೊಳ್ಳಿ. ಇನ್ನು ಮೂರನೇದು ಎಮ್ ಫಾರ್ ಮಾಡಿಫಿಕೇಷನ್. ಮೂರನೇದು ಎಮ್ ಅಂತಿದೆ. ಎಮ್ ಅಂದರೆ ಮಾಡಿಫಿಕೇಷನ್, ಮಾಡಿಫೈ ಅಂತ ಹೇಳ್ತೀವಿ. ಮಾಡಿಫೈ ಅಂದರೆ ಸಣ್ಣ ಪುಟ್ಟ ಬದಲಾವಣೆ, ಚಿಕ್ಕ ಬದಲಾವಣೆಯನ್ನು ಮಾಡುವಂಥದ್ದು, ಅದಕ್ಕೆ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಎಮ್ ಅಂದರೆ ಸಣ್ಣ ಬದಲಾವಣೆ, ಒಂದು ಚಿಕ್ಕ ಬದಲಾವಣೆಯನ್ನು ಅದರಲ್ಲಿ ಮಾಡುವಂಥದ್ದು. ಅ ಸ್ಮಾಲ್ ಚೇಂಜ್, ಲಿಟಲ್ ಚೇಂಜ್ ಅನ್ಬೋದು, ಅದಕ್ಕೆ ಅಲ್ಟ್ರೇಷನ್ ಅನ್ಬೋದು. ಒಂದು ಸಣ್ಣ ಅಲ್ಟ್ರೇಷನ್ನ ಮಾಡುವಂಥದ್ದು, ದೊಡ್ಡ ಬದಲಾವಣೆ ಇಲ್ಲ, ಒಂದು ಚಿಕ್ಕ ಬದಲಾವಣೆಯನ್ನು ಮಾಡುವುದಕ್ಕೆ ಮಾಡಿಫಿಕೇಷನ್ ಅಂತ. ಪರಿವರ್ತನೆ ಮಾಡು, ಬದಲಾವಣೆ ಮಾಡು, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡು, ಹಿಂದೆ ಮುಂದೆ ಮಾಡು, ಅದರ ಗಾತ್ರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡೋದು, ಅದರ ತೀವ್ರತೆಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡೋದು, ಅದರ ಸ್ವರೂಪವನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬದಲಾದು, ಅಡ್ಜಸ್ಟ್ಮೆಂಟ್. ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ಹೇರ್ ಟ್ರಿಮ್ಮಿಂಗ್ ಅಂತಾರೆ. ನೀವು ಸಲೂನ್ಗೆ ಹೋಗಿರ್ತೀರ ನೋಡಿ, ಸಲೂನ್ ಹೋದಾಗ ಸ್ವಲ್ಪ ಈ ಕೂದಲು ಉದ್ದಾತ್ರಿ,
ಇಲ್ಲಿ ಸ್ವಲ್ಪ ಅಡ್ಡ ಆತ್ರಿ, ಇದೊಂದು ಸ್ವಲ್ಪ ಕಟ್ ಮಾಡಿರಿ, ಇದೊಂದು ಸ್ವಲ್ಪ ಮೇಲೆ ಮಾಡಿರಿ, ಇದೊಂದು ಸ್ವಲ್ಪ ಕಡಿಮೆ ಮಾಡಿರಿ, ಇಲ್ಲಿ ಸ್ವಲ್ಪ ಜಾಸ್ತಿ ಬಿಡ್ರಿ, ಇಲ್ಲಿ ಸ್ವಲ್ಪ ಕಡಿಮೆ ಆದರೆ ಕೂದಲು ಇರುತ್ತೆ, ತಲೆನೂ ಇರುತ್ತೆ, ಕೂದಲೂ ಇರುತ್ತೆ. ಪೂರ್ತಿ ತಲೆ ತೆಗಿರಿ ಕೂದಲು ತೆಗಿರಿ ಅಂತ ಹೇಳಲ್ಲ. ಸ್ಮಾಲ್ ಚೇಂಜಸ್ ಮಾಡ್ಕೊಳ್ತೀರಲ್ಲ, ದಟ್ ಈಸ್ ಕಾಲ್ಡ್ ಮಾಡಿಫಿಕೇಷನ್. ಅದನ್ನು ಮಾಡಿಫೈಯಿಂಗ್ ಮಾಡೋದು ಅಂತೀವಿ. ಅದರ ಅರ್ಥ ಏನು? ಪೂರ್ತಿ ತೆಗೆದು ಹಾಕೋದಲ್ಲ, ನೆನ್ಪಿಟ್ಕೊಳ್ಳಿ. ಮಾಡಿಫಿಕೇಷನ್ ಡಸ್ ನಾಟ್ ಮೀನ್ ಡಿಲಿಷನ್. ಪೂರ್ತಿ ತೆಗೆದು ಹಾಕಿಬಿಟ್ರೆ ಅದಕ್ಕೆ ಮಾಡಿಫಿಕೇಷನ್ ಅನ್ನಲ್ಲ. ಅದು ಇರುತ್ತೆ, ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ, ಸ್ಮಾಲ್ ಚೇಂಜಸ್, ಸ್ಮಾಲ್ ಅಲ್ಟ್ರೇಷನ್ ಅಂತಾರೆ ಅದಕ್ಕೆ. ಇನ್ನು ನೀವು ಟೇಲರ್ ಹತ್ರ ಹೋಗ್ತೀರಿ ನೋಡ್ರಿ, ಪ್ಯಾಂಟ್ ಅಲ್ಟ್ರೇಷನ್ ಮಾಡಲಿಕ್ಕೆ, ಸರ್ ಉದ್ದ ಜಾಸ್ತಿ ಆತ್ರಿ, ಸ್ವಲ್ಪ ಕಡಿಮೆ ಮಾಡಿರಿ, ಇಲ್ಲಿ ಸ್ವಲ್ಪ ಭಾಳ ಟೈಟ್ ಫಿಟ್ಟಿಂಗ್ ಆಗುತ್ತೆ, ಸ್ವಲ್ಪ ಲೂಸ್ ಮಾಡಿರಿ, ಇಲ್ಲಿ ಒಂದು ಪಾಕೆಟ್ ಒಂದದ, ಇನ್ನೊಂದು ಎಕ್ಸ್ಟ್ರಾ ಪಾಕೆಟ್ ಕೊಡ್ರಿ, ಇಲ್ಲಿ ಬೆಲ್ಟ್ ಕಟ್ಲಿಕ್ಕೆ ಬಕ್ಕಲ್ ಒಂದು ಕಡಿಮೆ ಬಿದ್ದದ, ಇನ್ನೊಂದು ಜಾಸ್ತಿ ಬಕ್ಕಲ್ ಹಾಕ್ರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಲ್ಟ್ರೇಷನ್ ಅಂತ. ನೀವು ಪ್ಯಾಂಟೇ ತೆಗೆದು ಹಾಕಿಬಿಡ್ರಿ ಅಂತ ಹೇಳಲ್ಲ ಟೇಲರಿಗೆ. ಪ್ಯಾಂಟ್ ಬೇಕು, ಸಣ್ಣ ಬದಲಾವಣೆ ಮಾಡಪ್ಪ ಅಂತ ಟೇಲರ್ಗೆ ಹೇಳ್ತೀರಿ. ಎಕ್ಸಾಕ್ಟ್ಲಿ ಇಲ್ಲೂ ಹಾಗೆ. ಸೊ ಸಂವಿಧಾನದಲ್ಲಿ ಕೆಲವು ಅಂಶಗಳನ್ನು ಮಾಡ್ರೇಷನ್ ಮಾಡ್ತೀವಿ. ಚಿಕ್ಕ ಪುಟ್ಟ ಬದಲಾವಣೆಗಳು, ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೇನೆ. ನಿಮ್ಮ ರಾಜ್ಯದ ರಾಜಧಾನಿ ಹೆಸರು ಚೇಂಜ್ ಮಾಡ್ಕೋತೀರಿ, ನಿಮ್ಮ ರಾಜ್ಯದ ಹೆಸರು ಚೇಂಜ್ ಮಾಡ್ಕೊಳ್ತೀರಿ. ಈಗ ಕಲ್ಕತ್ತಾ ಅಂತಿತ್ತು, ಕೋಲ್ಕತ್ತಾ ಅಂತ ಮಾಡಿದಿರಿ. ಬಾಂಬೆ ಅಂತಿತ್ತು, ಮುಂಬೈ ಅಂತ ಮಾಡಿದಿರಿ. ಬ್ಯಾಂಗಲೂರು ಅಂತಿತ್ತು, ಬೆಂಗಳೂರು ಅಂತ ಮಾಡಿದಿರಿ. ಹೌದಲ್ವಾ? ಚೇಂಜ್ ಮಾಡ್ತಾ ಬಂದ್ರಿ ಕೆಲವು ಹೆಸರುಗಳನ್ನು. ಈಗ ರಾಜ್ಯದ ಹೆಸರುಗಳನ್ನು ಚೇಂಜ್ ಮಾಡ್ತಾ ಬಂದ್ರಿ. ಕೆಲವು ರಾಜ್ಯಗಳು ತಮ್ಮ ಹೆಸರು ಅಸ್ಸಾಂ ಅಂತಿತ್ತು, ಅಸ್ಸೋಮ್ ಅಂತ ಮಾಡಿಕೊಂಡ್ರು. ಒರಿಸ್ಸಾ ಅಂತಿತ್ತು, ಒಡಿಶಾ ಅಂತ ಮಾಡಿದರು. ಸೊ ಈ ಥರದ ಸಣ್ಣ ಪುಟ್ಟ ಬದಲಾವಣೆಗಳನ್ನು, ಸ್ಮಾಲ್ ಅಡ್ಜಸ್ಟ್ಮೆಂಟ್ಸನ್ನು ನೀವು ಸಂವಿಧಾನದಲ್ಲಿ ಮಾಡ್ತಾ ಇದ್ದರೆ ದಟ್ ಈಸ್ ಕಾಲ್ಡ್ ಮಾಡಿಫಿಕೇಷನ್. ಇದನ್ನು ಕಾನೂನಲ್ಲೂ ಮಾಡ್ಬೋದು, ಸಂವಿಧಾನದಲ್ಲೂ ಮಾಡ್ಬೋದು. ಇಟ್ ಈಸ್ ಪರ್ಮಿಟೆಡ್ ಬೋತ್ ಫಾರ್ ಎ ಲಾ ಆ್ಯಸ್ ವೆಲ್ ಆ್ಯಸ್ ಫಾರ್ ದ ಕಾನ್ಸ್ಟಿಟ್ಯೂಷನ್. ನೀವು ಮೂಲ ಸಂವಿಧಾನದಲ್ಲೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಬೋದು, ಅದಕ್ಕೆ ಅವಕಾಶ ಇದೆ. ಅಂಡ್ ಆರ್ಟಿಕಲ್ 368 ತಿದ್ದುಪಡಿಯ ಅಧಿಕಾರದಲ್ಲಿ ಬಂದಾಗ ಹೇಳ್ತೀನಿ. ಜೊತೆಗೆ ಈಗ ಇರುವಂಥ ಕಾನೂನು ಏನಿದೆ, ಎಕ್ಸಿಸ್ಟಿಂಗ್ ಲಾ, ಆ ಕಾಯ್ದೆ ಯಾವುದೇ ಇರಲಿ, ಫಾರೆಸ್ಟ್ ಆ್ಯಕ್ಟ್ ಇರ್ಬೋದು, ಡಿಫೆನ್ಸ್ ಆ್ಯಕ್ಟ್ ಇರ್ಬೋದು, ರೆವಿನ್ಯೂ ಆ್ಯಕ್ಟ್ ಇರ್ಬೋದು, ಇಂಡಸ್ಟ್ರಿ ಆ್ಯಕ್ಟ್ ಇರ್ಬೋದು, ಹೆಲ್ತ್ ಆ್ಯಕ್ಟ್ ಇರ್ಬೋದು, ಎಜುಕೇಷನ್ ಆ್ಯಕ್ಟ್ ಇರ್ಬೋದು, ಸುಮಾರು ಒಂದು 100 ಕಾಯ್ದೆಗಳಿವೆ ದೇಶದಲ್ಲಿ. ಆರ್ಮ್ಸ್ ಆ್ಯಕ್ಟ್ ಇರ್ಬೋದು, ಮೀಡಿಯಾ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ಆ್ಯಕ್ಟ್ ಇರ್ಬೋದು. ಆ ಆ್ಯಕ್ಟಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು, ಚಿಕ್ಕ ಪುಟ್ಟ ಮಾರ್ಪಾಟುಗಳು, ಅದು ಬೆಸ್ಟ್ ವರ್ಡ್ ಕನ್ನಡದಲ್ಲಿ ಅಂದರೆ ಮಾಡಿಫಿಕೇಷನ್ ಅಂದರೆ ಮಾರ್ಪಾಟುಗಳನ್ನು ಮಾಡುವಂಥದ್ದಕ್ಕೆ ನಾವು ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಅದು ಕೂಡ ಶಾಸನ ರಚನೆಯ ಒಂದು ಭಾಗ. ಇಟ್ ಈಸ್ ಪಾರ್ಟ್ ಆಫ್ ಲಾ ಮೇಕಿಂಗ್ ಪ್ರೊಸೆಸ್. ಸೊ ಹಾಗಾಗಿ ನೀವು ಶಾಸನ ರಚನೆ ಮಾಡುವುದು ಅಂತ ಹೇಳಿದಾಗ ಈ 3 ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ನಂಬರ್ 1, ಆ್ಯಡಿಂಗ್ ನ್ಯೂ ಥಿಂಗ್ಸ್, ಹೊಸದಾದ ಸಂಗತಿಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡೋದು. ಸಂವಿಧಾನಕ್ಕೆ ಅಥವಾ ಇರುವಂತಹ ಕಾಯ್ದೆಗೆ, ಎಕ್ಸಿಸ್ಟಿಂಗ್ ಕಾಯ್ದೆಗೆ ಹೊಸ ಅಂಶವನ್ನು ಸೇರ್ಪಡೆ ಮಾಡುವುದಕ್ಕೆ ಎಡಿಷನ್ ಅಂತ. ಎರಡನೇದು ಡಿಲೀಷನ್, ತೆಗೆದುಹಾಕುವುದು, ರಿಮೂವಲ್. ಆ ಇರುವಂಥ ಕಾಯ್ದೆಯಲ್ಲಿ ಇರುವಂಥದ್ರಲ್ಲಿ ಯಾವುದು ನಮಗೆ ಬೇಡವೋ, ನಿರುಪಯುಕ್ತವೋ ಅಥವಾ ಅಪ್ರಸ್ತುತವಾಗಿದೆಯೋ, ಅದರ ಅವಶ್ಯಕತೆ ಇನ್ಮೇಲೆ ಇಲ್ಲವೋ, ಅನಗತ್ಯವಾಗಿದೆಯೋ, ಅದನ್ನು ಶಾಶ್ವತವಾಗಿ ತೆಗೆದುಹಾಕುವುದಕ್ಕೆ ಡಿಲಿಷನ್ ಅಂತ ಕರೀತಾರೆ. ಎಮ್ ಅಂದರೆ ಮಾಡಿಫಿಕೇಷನ್, ಪರಿವರ್ತನೆ, ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಇರುವಂತಹ ಕಾಯ್ದೆಯಲ್ಲಿ ನೀವು ಮಾಡ್ತಾಯಿದ್ದೀವಿ. ಯು ಆರ್ ಮೇಕಿಂಗ್ ಮಾಡಿಫಿಕೇಷನ್ಸ್, ಸ್ಮಾಲ್ ಚೇಂಜಸ್, ಮೈನರ್ ಚೇಂಜಸ್ ಆರ್ ಆಲ್ಟ್ರೇಷನ್ಸ್ ವಿದಿನ್ ದ ಎಕ್ಸಿಸ್ಟಿಂಗ್ ಲಾ. ಈಗೇನು ಕಾಯ್ದೆ ಇದೆಯೋ ಅದೇ ಕಾಯ್ದೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ. ಅದನ್ನು ಎಮ್ ಫಾರ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಲಾ ಮೇಕಿಂಗ್ ಅಂತ ನಾನೊಂದು ಪಾಯಿಂಟ್ ಹೇಳಿದರೆ ನೀವು ಈ 3 ಸಬ್ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಎಡಿಷನ್ ಆಫ್ ನ್ಯೂ ಥಿಂಗ್ಸ್, ಡಿಲಿಷನ್ ಆಫ್ ಅನ್ವಾಂಟೆಡ್ ಥಿಂಗ್ಸ್, ಮಾಡಿಫೈಯಿಂಗ್ ದ ಎಕ್ಸಿಸ್ಟಿಂಗ್ ಥಿಂಗ್ಸ್, ಮಾಡಿಫಿಕೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಥಿಂಗ್ಸ್. ಇವು 3 ಸೇರಿ ನಾವು ಲಾ ಮೇಕಿಂಗ್ ಅಂತ ಹೇಳ್ತೀವಿ. ಈ ಅಧಿಕಾರವನ್ನು ನಮ್ಮ ಪಾರ್ಲಿಮೆಂಟಿಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಪವರ್ ಈಸ್ ಎಕ್ಸಸೈಸ್ಡ್ ಈಕ್ವಲಿ ಬೈ ಲೋಕಸಭಾ ಆ್ಯಂಡ್ ರಾಜ್ಯಸಭಾ.
ಈ ಅಧಿಕಾರವನ್ನು ಲೋಕಸಭೆಯವರು ಎಕ್ಸಸೈಸ್ ಮಾಡ್ತಾರೆ, ರಾಜ್ಯಸಭೆಯವರು ಚಲಾವಣೆ ಮಾಡ್ತಾರೆ. ಇಬ್ಬರಿಗೂ ಸಮಾನವಾದ ಅಧಿಕಾರ ಇದೆ. ಅಲ್ಲಿ ಏನೂ ಹೆಚ್ಚು ಕಡಿಮೆ ಇಲ್ಲ, ಇವ್ರಿಗೆ ಜಾಸ್ತಿ ಇದೆ ಅವ್ರಿಗೆ ಕಡಿಮೆ ಇದೆ ಏನಿಲ್ಲ. ಸೊ ಎರಡೂ ಸದನಗಳು ಸಮಾನವಾಗಿ ಈ ಕೆಲಸವನ್ನು, ಶಾಸನ ರಚನೆಯ ಕೆಲಸವನ್ನು ಮಾಡಬೇಕು, ಮಾಡುವ ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇದು ಒಂದು ಭಾಗ. ಇನ್ನು ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಪಾಯಿಂಟನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ವೆನ್ ಯು ಆರ್ ಮೇಕಿಂಗ್ ಲಾ ಮೇಕಿಂಗ್, ಕಾನೂನನ್ನು ಮಾಡುವ ಸಮಯದಲ್ಲಿ ಥಿಂಗ್ಸ್ ಟು ರಿಮೆಂಬರ್ ಆರ್ ಟು ಫಾಲೋ, ನೀವು ಏನನ್ನು ಗಮನದಲ್ಲಿಟ್ಕೊಂಡು ಕಾನೂನನ್ನು ಮಾಡಬೇಕು, ಥಿಂಗ್ಸ್ ಟು ಫಾಲೋ, ಕಡ್ಡಾಯವಾಗಿ ಕಾನೂನನ್ನು ಮಾಡಬೇಕಾದಾಗ ನೆನಪಿಡಬೇಕಾದ ಅಂಶಗಳು ಇವುಗಳನ್ನು ಗಮನದಲ್ಲಿಟ್ಟುಕೊಂಡೇ ನೀವು ಕಾಯ್ದೆಯನ್ನು ಮಾಡಬೇಕು. ಇವುಗಳ ವಿರುದ್ಧವಾಗಿ ನೀವು ಕಾಯ್ದೆ ಮಾಡುವಂತಿಲ್ಲ. ಲೋಕಸಭೆಯಾಗಲಿ ರಾಜ್ಯಸಭೆಯಾಗಲಿ ಕಾನೂನನ್ನು ಮಾಡಬೇಕಾದಾಗ ಥಿಂಗ್ಸ್ ಟು ರಿಮೆಂಬರ್, ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಹೇಳ್ತೀವಿ. ಏನು ಅದರಲ್ಲಿ 3-4 ಸಂಗತಿಗಳು ಬರ್ತವೆ. ಒಂದು, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಫಸ್ಟು. ಸೆಕೆಂಡು, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಮೂರನೇದು DPSP, ರಾಜ್ಯ ನಿರ್ದೇಶಕ ತತ್ವಗಳು. ನಾಲ್ಕನೇದು ಕೋರ್ಟ್ ಜಡ್ಜ್ಮೆಂಟ್ಸ್, ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಜಡ್ಜ್ಮೆಂಟ್ಸ್ಗಳು, ಕೋರ್ಟ್ ಜಡ್ಜ್ಮೆಂಟ್ಸ್ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ತೀರ್ಪುಗಳು, ನ್ಯಾಯಾಲಯ ಕೊಟ್ಟಿರ್ತಕ್ಕಂತಹ ತೀರ್ಪುಗಳು. ಇವು 4 ಸಂಗತಿಯನ್ನು ನೀವು ನೆನಪಿಟ್ಕೊಂಡು ಕಾನೂನನ್ನು ಮಾಡಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೀಠಿಕೆ ಇಲ್ಲಿ ಮೂಲಭೂತ ಹಕ್ಕುಗಳು, ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು. ಇದು ನ್ಯಾಯಾಲಯಗಳು ಕೊಡ್ತಕ್ಕಂಥ ತೀರ್ಪು, ಸುಪ್ರೀಂ ಕೋರ್ಟ್ ಆಗಿರಬಹುದು ಅಥವಾ ಹೈಕೋರ್ಟ್ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಕೊಡುವಂತಹ ತೀರ್ಪುಗಳು. ಈ ಇಷ್ಟು ಅಂಶಗಳನ್ನು ನೆನಪಿನಲ್ಲಿಟ್ಕೊಂಡು ಕಾಯ್ದೆ ಮಾಡಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಜನರಿಗೆ ಏನು ತಿಳ್ಕೊಂಡಿದ್ದಾರೆ, ಕಾನೂನು ಮಾಡೋದು ಅಂತಂದರೆ ಹೇಗೆ ಬೇಕು ಹಾಗೆ ಮಾಡೋದು, ಮನಸ್ಸಿಗೆ ಬಂದ ಹಾಗೆ ಮಾಡೋದು. ನೋ, ಪಾರ್ಲಿಮೆಂಟ್ ಕೆನಾಟ್ ಮೇಕ್ ದ ಲಾ ವಿಮ್ಸಿಕಲಿ ಅಕಾರ್ಡಿಂಗ್ ಟು ಇಟ್ಸ್ ವಿಲ್ ಆ್ಯಂಡ್ ವಿಶ್, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತಾರೆ ಇಂಗ್ಲೀಷಲ್ಲಿ. ತನ್ನ ಮನಸ್ಸಿಗೆ ಬಂದ ಹಾಗೆ ಸ್ವೇಚ್ಛೆಯಿಂದ, ಮನಸ್ಸೋ ಇಚ್ಛೆ ಕಾಯ್ದೆ ಮಾಡಲಿಕ್ಕೆ ನಮ್ಮ ಪಾರ್ಲಿಮೆಂಟಿಗೆ ಅಧಿಕಾರ ಇಲ್ಲ. ನಾನಾಗಲೇ ನಿನ್ನೆ ಹೇಳಿದೆ, ಪಾರ್ಲಿಮೆಂಟ್ ಹ್ಯಾಸ್ ಲಿಮಿಟೆಡ್ ಅಥಾರಿಟಿ. ಪಾರ್ಲಿಮೆಂಟಿಗೆ ಏನಿದೆ ಅಂದರೆ ಸೀಮಿತ ಅಧಿಕಾರ ಇದೆ, ಅಬ್ಸಲ್ಯೂಟ್ ಪವರ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಸೀಮಿತ ಅಧಿಕಾರ ಇದೆ. ಇದನ್ನು ಎಲ್ಲರೂ ನೀವು ನೆನ್ಪಿಟ್ಕೋಬೇಕು. ಪಾರ್ಲಿಮೆಂಟ್ ಹ್ಯಾಸ್ ಲಿಮಿಟೆಡ್ ಅಥಾರಿಟಿ. ಅವರ್ ಪಾರ್ಲಿಮೆಂಟ್ ಡಸಂಟ್ ಹ್ಯಾವ್ ಅಬ್ಸಲ್ಯೂಟ್ ಅಥಾರಿಟಿ. ಭಾರತದ ಸಂಸತ್ತಿಗೆ ಅಪರಿಮಿತವಾದ, ಪ್ರಶ್ನಾತೀತವಾದ ಅಧಿಕಾರ ಇಲ್ಲ. ಅಂಬೇಡ್ಕರ್ ಅವರು ಅದನ್ನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಅವರ್ ಪಾರ್ಲಿಮೆಂಟ್ ಎಂಜಾಯ್ಸ್ ಲಿಮಿಟೆಡ್ ಸಾವರ್ನಿಟಿ. ಪೊಲಿಟಿಕಲ್ ಸೈನ್ಸ್ ಭಾಷೆಯಲ್ಲಿ ಹೇಳೋದಾದರೆ ಭಾರತದ ಸಂಸತ್ತಿಗೆ ಸೀಮಿತವಾದ ಪರಮಾಧಿಕಾರ ಇದೆ, ಲಿಮಿಟೆಡ್ ಸಾವರ್ನಿಟಿ ಇದೆಯೇ ಹೊರತು ಅನ್ಲಿಮಿಟೆಡ್ ಆಗಿ ಅಬ್ಸಲ್ಯೂಟ್ ಸಾವರ್ನಿಟಿಯನ್ನು ಕೊಟ್ಟಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಅಂದರೆ ನಾಳೆ ಯಾರಾದರೂ ಪಾರ್ಲಿಮೆಂಟಿಗೆ ಹೋದವರು, ನಾವು ಪಾರ್ಲಿಮೆಂಟಲ್ಲಿದ್ದೀವಿ, ನಾವು ಏನು ಬೇಕಾದ ಕಾಯ್ದೆ ಮಾಡ್ತೀವಿ, ನಾವು ಮನಸ್ಸಿಗೆ ಬೇಕಾದಾಗಿ ಈ ದೇಶಕ್ಕೆ ನೋ, ಸಿಂಪ್ಲಿ ಇಟ್ಸ್ ನಾಟ್ ಪಾಸಿಬಲ್. ಯಾಕೆ, ನಿಮಗೆ ಕಾನೂನು ಮಾಡುವ ಅಧಿಕಾರ ಕೊಟ್ಟಿದ್ದಾರೆ ನಿಜ. ಪಾರ್ಲಿಮೆಂಟ್ ಈಸ್ ದ ಲಾ ಮೇಕಿಂಗ್ ಬಾಡಿ ಆಫ್ ದ ಕಂಟ್ರಿ, ನೋ ಡೌಟ್, ಬಟ್ ಇಟ್ ಹ್ಯಾಸ್ ಲಿಮಿಟೇಷನ್ಸ್. ಆ ಸಂಸತ್ತಿನ ಕಾನೂನು ಮಾಡುವ ಅಧಿಕಾರಕ್ಕೆ ಕೆಲವು ಇತಿಮಿತಿಗಳಿವೆ, ಅಡೆತಡೆಗಳಿವೆ, ಗೈಡ್ಲೈನ್ಸ್ ಇವೆ, ಮಾರ್ಗದರ್ಶಿ ಸೂತ್ರಗಳಿವೆ. ಅದನ್ನು ಗಮನದಲ್ಲಿಟ್ಕೊಂಡೇ ನೀವು ಕಾನೂನು ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಬರೆದೆ, ಪಾಯಿಂಟ್ಸ್ ಟು ರಿಮೆಂಬರ್, ಥಿಂಗ್ಸ್ ಟು ರಿಮೆಂಬರ್. ಇದನ್ನು ಗಮನದಲ್ಲಿಟ್ಕೊಂಡೇ ನೀವು ಶಾಸನ ರಚನೆ ಮಾಡಬೇಕು. MP ಗಳು ಕಾನೂನು ಮಾಡಬೇಕಾದಾಗ ಈ 4 ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಳ್ಳಿ.
ರಿಮೆಂಬರ್ 4 ಥಿಂಗ್ಸ್ ವೆನ್ ಯು ಆರ್ ಮೇಕಿಂಗ್ ಲಾ. ಅದರಲ್ಲಿ ಮೊದಲನೇದು ಯಾವುದು? ಪ್ರಿಯಾಂಬಲ್. ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪೀಠಿಕೆ ಪ್ರಸ್ತಾವನೆ ಏನಿದೆ, ವೈ ದ ಪೀಪಲ್ ಆಫ್ ಇಂಡಿಯಾ ಅಂತ ನೀವೇನು ಆಲ್ರೆಡಿ ಹಿಂದಿನ ಚಾಪ್ಟ್ರಲ್ಲಿ ಹೇಳಿದ್ದೀನಿ, ಅದನ್ನು ಗಮನದಲ್ಲಿಟ್ಕೊಂಡು ಕಾಯ್ದೆ ಮಾಡಬೇಕು. ಕೇಂದ್ರ ಸರ್ಕಾರ ಮಾಡುವ ಯಾವುದೇ ಕಾಯ್ದೆ ಪ್ರಿಯಾಂಬಲ್ಗೆ ವಿರುದ್ಧವಾದರೆ ಅದು ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ. ಇಫ್ ನಾಟ್, ಇಲ್ಲಿ ಬರೀತೆ ನೋಡಿ, ಒಂದು ವೇಳೆ ಇದನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಅಲ್ಲಿ ಜುಡಿಷಿಯಲ್ ರಿವ್ಯೂ ಆಗುತ್ತೆ, ನ್ಯಾಯಾಂಗ ವಿಮರ್ಶೆ ಅಂತ ಕರೀತಾರೆ ಅದಕ್ಕೆ. ಜುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತೆ, ನ್ಯಾಯಾಂಗ ವಿಮರ್ಶೆಗೆ ಅದು ಹೋಗುತ್ತೆ, ಅದಕ್ಕೆ ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ. ಇಫ್ ನಾಟ್, ನೀವು ಫಾಲೋ ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಯಾರೊಬ್ಬರೇ ಸರ್ ನಮ್ಮ ಕೈಯಲ್ಲಿ ಅಧಿಕಾರ ಇದೆ, ನಾವು ಏನೋ ಕಾನೂನು ಮಾಡ್ತೀವಿ, ನೀವು ಯಾರು ಸರ್ ನಮಗೆ ಕೇಳೋಕ್ಕೆ? ನೋ, ಈ ಡೈಲಾಗ್ ನೀವು ಹೇಳೋಂಗಿಲ್ಲ. ನಿಮ್ಮನ್ನು ಕೇಳೋದಕ್ಕೆ ಕೋರ್ಟ್ಗಳಿದೆ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಅವರು ನೀವು ಮಾಡಿದಂಥ ಕಾಯ್ದೆ ಸಿಂಧುವೋ ಅಸಿದ್ಧವೋ ಅನ್ನೋದನ್ನು ಹೇಳ್ತಾರೆ. ಸಂವಿಧಾನಬದ್ಧವಾಗಿದೆಯೋ ಸಂವಿಧಾನ ವಿರುದ್ಧವಾಗಿದೆಯೋ ಅಂತ ಪರಾಮರ್ಶೆ ಮಾಡುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ, ರಾಜ್ಯ ಹೈಕೋರ್ಟ್ಗಳಿಗಿದೆ. ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಮಾಡುವ ಅಧಿಕಾರ ನಮ್ಮ ನ್ಯಾಯಾಂಗಕ್ಕಿದೆ. ಹಾಗಾಗಿ ನೀವು ಯಾರೇ ಕಾಯ್ದೆಯನ್ನು ಮಾಡಲಿ, ರಾಜ್ಯ ಸರ್ಕಾರವೇ ಮಾಡಲಿ, ಕೇಂದ್ರ ಸರ್ಕಾರವೇ ಮಾಡಲಿ, ಕಾನೂನು ಮಾಡಬೇಕಾದಾಗ ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಪ್ರಿಯಾಂಬಲ್ ಅಂತ ಫಸ್ಟ್ ಯಾಕೆ ಹೇಳಿದೆ? ಪ್ರಿಯಾಂಬಲ್ ಈಸ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪೀಠಿಕೆಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ನಾವು ಕರಿತೇವೆ. ಇಡೀ ಸಂವಿಧಾನದ ಫಿಲಾಸಫಿ ಸಾರಾಂಶ ಎಲ್ಲಿದೆ ಅಂದರೆ ಪೀಠಿಕೆಯಲ್ಲಿದೆ. ಪೀಠಿಕೆಯಲ್ಲಿ ಏನು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದನ್ನು ನೆನಪಲ್ಲಿಟ್ಕೊಂಡು ನೀವು ಕಾಯ್ದೆ ಮಾಡಬೇಕು. ಅಲ್ಲಿ ಏನೇನು ಹೇಳಿದ್ದಾರೆ, ಅಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಇದೆ, ಸಮಾನತೆಯ ಬಗ್ಗೆ ಇದೆ, ನ್ಯಾಯದ ಬಗ್ಗೆ ಇದೆ, ಭ್ರಾತೃತ್ವದ ಬಗ್ಗೆ ಇದೆ, ಈ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಇದೆ, ಪ್ರಮೋಟಿಂಗ್ ಫ್ರೆಟರ್ನಿಟಿ ಅಮಂಗ್ ದ ಪೀಪಲ್ ಇದೆ, ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದಿ ನೇಷನ್ ಅಂತಿದೆ. ಹೌದಾ? ನೀವು ಆಲ್ರೆಡಿ ಪ್ರಿಯಾಂಬಲ್ ಓದಿದ್ದೀರಿ, ಅದರ ಬಗ್ಗೆ ನಾನೀಗ ಹೇಳಲಿಕ್ಕೆ ಹೋಗಲ್ಲ. ಆ ಪ್ರಿಯಾಂಬಲ್ನಲ್ಲಿ ಉಲ್ಲೇಖಿತವಾದಂತಹ ತತ್ವಗಳು, ಮೌಲ್ಯಗಳು, ಆದರ್ಶಗಳು, ಸಿದ್ಧಾಂತಗಳು ಏನಿವೆ ಅವುಗಳಿಗೆ ಪೂರಕವಾಗಿ ನೀವು ಕಾನೂನನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಯು ಕಾಂಟ್ ಮೇಕ್ ಎ ಲಾ ಟೇಕಿಂಗ್ ಅವೇ ಯುವರ್ ಲಿಬರ್ಟಿ. ಯು ಕಾಂಟ್ ಮೇಕ್ ಲಾ ವೈಲೇಟಿಂಗ್ ದ equality. You can't make law affecting the fraternity of the people. You can't make law which violates the principle of justice. You can't make law against the unity and integrity of the country. ಮಾಡಲಿಕ್ಕೆ ಬರಲ್ಲ. ಪಾರ್ಲಿಮೆಂಟ್ ಇರಬಹುದು, ನಿಮಗೆ ಬಹುಮತನೂ ಇರಬಹುದು, 400 ಸೀಟ್ ಗೆಲ್ಬೋದು, 450 ಗೆಲ್ಬೋದು, 3/4 ಮೆಜಾರಿಟಿ ಗೆಲ್ಬೋದು. ಬಟ್ ದಟ್ ಡಸ್ ನಾಟ್ ಮೀನ್ ಯು ಕ್ಯಾನ್ ಮೇಕ್ ಎನಿ ಲಾ. ಸಪೋಸ್ ಈಗ ನಾಳೆ ಎಲೆಕ್ಷನ್ ರಿಸಲ್ಟ್ ಬಂದು BJPಯವರಿಗೆ 400 ಸೀಟ್ ಬಂದಿದೆ ಅಂತ ಅಂದ್ಕೊಳ್ಳಿ, ಬರಲ್ಲ, ಆ ಮಾತು ಬೇರೆ. ಅಕಸ್ಮಾತ್ ಬಂತು ಅಂತ ಇಟ್ಕೊಳ್ಳಿ, ಅವಾಗ BJPಯವರು ನಾವು ಏನು ಬೇಕಾದ್ರೂ ಕಾನೂನು ಮಾಡ್ತೀವಿ, ನೋ, ಮಾಡಲಿಕ್ಕೆ ಬರಲ್ಲ. ಮೋದಿಯವರು ಮಾಡಲಿಕ್ಕೆ ಬರಲ್ಲ, ಯೋಗಿ ಆದಿತ್ಯನಾಥ್ ಅವರು ಮಾಡಲಿಕ್ಕೆ ಬರಲ್ಲ, ಅಮಿತ್ ಶಾ ಅವರು ಮಾಡಲಿಕ್ಕೆ ಬರಲ್ಲ. ಏಕೆ? ಅವರ ಮೇಲೆ ಸಂವಿಧಾನದ ಅಂಕುಶ ಇದೆ, ಸಂವಿಧಾನದ ಒಂದು ಅಂಕುಶ ಇದೆ. ಅದಕ್ಕೆ ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಪಾರ್ಲಿಮೆಂಟಿನ ಸ್ವರೂಪ ಹೇಳಬೇಕಾದಾಗ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ. ಸಂವಿಧಾನಿಕವಾದ ಒಂದು ಸಂಸ್ಥೆ, ಸಂವಿಧಾನಕ್ಕೆ ಒಳಪಟ್ಟು ನಮ್ಮ ಪಾರ್ಲಿಮೆಂಟ್ ಕೆಲಸ ಮಾಡಬೇಕೇ ಹೊರತು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡಲಿಕ್ಕೆ ಬರಲ್ಲ. ಅಲ್ಲಿ ಸಂವಿಧಾನ ಅಂದ್ರೇನು? ಅಲ್ಲಿರುವ ಪ್ರಿಯಾಂಬಲ್. ಆ ಪ್ರಿಯಾಂಬಲ್ನಲ್ಲಿ ಏನು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ, ಪ್ರೇರಕವಾಗಿ, ಪೋಷಕವಾಗಿ ಕಾನೂನು ಮಾಡಬೇಕೇ ಹೊರತು ಪೀಠಿಕೆಗೆ ವಿರುದ್ಧವಾಗಿ ಯಾರೇ ಕಾಯ್ದೆ ಮಾಡಿದರೂ ಅದು ಅನೂರ್ಜಿತವಾಗುತ್ತೆ. ಕೋರ್ಟ್ಗಳೇನು ಮಾಡ್ತವೆ? ನ್ಯಾಯಾಂಗ ವಿಮರ್ಶೆ ಮಾಡಿ ಅಸಿಂಧು ಅಂತ ತೀರ್ಪು ಕೊಡ್ತವೆ. ನೀವೇನಾದರೂ ಮಾಡಿದರೆ ಅದು ಅಸಿಂಧು, ಸಂವಿಧಾನ ಬಾಹಿರ. ಇಂಗ್ಲೀಷ್ನಲ್ಲಾದರೆ ಅಲ್ಟ್ರಾ ವೈರ್ಸ್ ಅಂತಾರೆ. ಇಟ್ ಈಸ್ ಕಾಲ್ಡ್ ಅಲ್ಟ್ರಾ ವೈರ್ಸ್. ನೀವು ಮಾಡಿದ್ದು ಸಂವಿಧಾನ ಬಾಹಿರವಾಗಿದೆ, ಅಲ್ಟ್ರಾ ವೈರ್ಸ್ ಅಂತ ಅವರು ತೀರ್ಪು ಕೊಡೋದಕ್ಕೆ ನಮ್ಮ ಸುಪ್ರೀಂ ಕೋರ್ಟಿಗೆ ಪ್ಲಸ್ ಹೈಕೋರ್ಟ್ಗಳಿಗೆ ಅವಕಾಶ ಇದೆ. ಸೊ ಇದು ಮೊದಲನೆಯ ಪಾಯಿಂಟು. ಇನ್ನು ಎರಡನೇದು ಯಾವುದು ಅಂದರೆ ಫಂಡಮೆಂಟಲ್ ರೈಟ್ಸ್. ಕಾನೂನನ್ನು ಮಾಡಬೇಕಾದಾಗ ಪ್ಲೀಸ್ ಕೀಪ್ ಇನ್ ಮೈಂಡ್ ದ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳ ಬಗ್ಗೆ ಈಗ ಆಲ್ರೆಡಿ ಚರ್ಚೆ ಆಗಿದೆ, ಪಾರ್ಟ್ 3.
ಸಂವಿಧಾನದ 3ನೇ ಭಾಗ ಆರ್ಟಿಕಲ್ 12ರಿಂದ 35, 12 to 35 ಆರ್ಟಿಕಲ್ಸ್, ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನಿದೆ, ಆ ಫಂಡಮೆಂಟಲ್ ರೈಟ್ಸಲ್ಲಿ ಏನೇನನ್ನು ಹೇಳಿದ್ದಾರೆ ಅದಕ್ಕೆ ಧಕ್ಕೆ ಆಗದಂತೆ ನೀವು ನೋಡಿಕೊಳ್ಬೇಕು. ನಮ್ಮ ಯಾವುದೇ ಮೂಲಭೂತ ಹಕ್ಕಿಗೆ ಚ್ಯುತಿಯಾಗದಂತೆ, ಧಕ್ಕೆ ಆಗದಂತೆ ಕಾನೂನುಗಳನ್ನು ಮಾಡಬೇಕು. ಕಾನೂನು ಯಾವುದೇ ಇರಲಿ, ವಾಟ್ ಎವರ್ ದ ಲಾ, ವಾಟ್ ಎವರ್ ದ ಟಾಪಿಕ್, ವಾಟ್ ಎವರ್ ದ ಸಬ್ಜೆಕ್ಟ್, ವಾಟ್ ಎವರ್ ದ ಕಂಟೆಂಟ್, ಬಟ್ ಯುವರ್ ಲಾ ಶುಡ್ ಬಿ ಸಪೋರ್ಟಿವ್, ಕಾಂಪ್ಲಿಮೆಂಟರಿ ಟು ದ ಫಂಡಮೆಂಟಲ್ ರೈಟ್ಸ್. ನೀವು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ, ಅದಕ್ಕೆ ಅಗೇನ್ಸ್ಟ್ ಆಗಿ ನೀವು ಕಾಯ್ದೆ ಮಾಡಲಿಕ್ಕೆ ಬರಲ್ಲ. ಅಕಸ್ಮಾತ್ ಪಾರ್ಲಿಮೆಂಟ್ ಏನಾದರೂ ಅಂತಹ ಕಾಯ್ದೆಯನ್ನು ಮಾಡಿದರೆ ಆ ಕಾಯ್ದೆಯನ್ನು ಅಸಿಂಧು, ಅಲ್ಟ್ರಾ ವೈರ್ಸ್ ಅಂತ ಡಿಕ್ಲೇರ್ ಮಾಡುವ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್ಗೂ ಇದೆ, ಹೈಕೋರ್ಟ್ಗೂ ಇದೆ. ಸೊ ಹಾಗಾಗಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗದಂತೆ, ಚ್ಯುತಿಯಾಗದಂತೆ, ಅವುಗಳಿಗೆ ಯಾವುದೇ ಅಡ್ಡ ಪರಿಣಾಮ, ಅದರ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗದಂತೆ ನೀವು ಕಾನೂನನ್ನು ಮಾಡಬೇಕು. ಇನ್ನು 3ನೇದು DPSP, ರಾಜ್ಯ ನಿರ್ದೇಶಕ ತತ್ವಗಳು. ಅಲ್ಲಿ ಪಾರ್ಟ್ 4 ಬರುತ್ತೆ. ಪಾರ್ಟ್ 4 ಸಂವಿಧಾನದ 4ನೇ ಭಾಗ, ಆರ್ಟಿಕಲ್ ನಂಬರ್ 36 to 51. ಅದಾಗಲೇ ನಾನು ಚರ್ಚೆ ಮಾಡಿದ್ದೇನೆ. 36ರಿಂದ 51 ಕಲಮುಗಳು ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತವೆ. ಈ ತತ್ವಗಳನ್ನು ಗಮನದಲ್ಲಿಟ್ಕೊಂಡು ಕಾಯ್ದೆ ಮಾಡಬೇಕು. ಇನ್ಫ್ಯಾಕ್ಟ್ ಆರ್ಟಿಕಲ್ 36ಅಲ್ಲಿ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ದೀಸ್ ಪ್ರಿನ್ಸಿಪಲ್ಸ್ ಆರ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದ ಕಂಟ್ರಿ ಆ್ಯಂಡ್ ಇನ್ ದ ಪ್ರೋಸೆಸ್ ಆಫ್ ಲಾ ಮೇಕಿಂಗ್ ಅಂತ ಹೇಳ್ತಾರೆ. ಕಾನೂನು ಮಾಡುವ ಸಂದರ್ಭದಲ್ಲಿ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಗಮನದಲ್ಲಿ ಇರಿಸತಕ್ಕದ್ದು ಮತ್ತು ಅವು ಮೂಲಭೂತವಾಗಿವೆ. ಶಲ್ ಬಿ ಫಂಡಮೆಂಟಲ್ ಅಂತ ಆರ್ಟಿಕಲ್ 36 ಹೇಳುತ್ತೆ. ಫಂಡಮೆಂಟಲ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಬೇಸಿಕ್. ಅದನ್ನು ಮುಂದೆ ಇಟ್ಕೊಂಡೇ ನೀವು ಕಾನೂನು ಮಾಡಬೇಕು. ಸಪೋಸ್ ನಮ್ಮ ಪಾರ್ಲಿಮೆಂಟು ರಾಜ್ಯ ನಿರ್ದೇಶಕ ತತ್ವಕ್ಕೆ ವಿರುದ್ಧವಾಗಿ, ಪ್ರಿನ್ಸಿಪಲ್ ಯಾವುದೇ ಇರಲಿ, ಗ್ರಾಮ ಪಂಚಾಯತಿ ಇರ್ಬೋದು, ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು, ಅಥವಾ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಇರ್ಬೋದು, ವಾಟ್ ಎವರ್, ಅದು ಆ ಪಾಯಿಂಟ್ಸ್ಗಳು ನಿಮ್ಗೆ ಗೊತ್ತಿದೆ. ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ ಇರ್ಬೋದು. ಯಾವುದೇ ತತ್ವಕ್ಕೆ ವಿರುದ್ಧವಾಗಿ ನಮ್ಮ ಪಾರ್ಲಿಮೆಂಟ್ ಕಾನೂನನ್ನು ಮಾಡಿದ್ದೇ ಆದರೆ ಅದನ್ನು ನಮ್ಮ ನ್ಯಾಯಾಲಯಗಳು ಅಸಿಂಧು ಅಂತ ಘೋಷಣೆ ಮಾಡ್ತವೆ. ನೀವು ರಾಜ್ಯ ನಿರ್ದೇಶಕ ತತ್ವಗಳನ್ನು ವಯಲೇಟ್ ಮಾಡಿದ್ದೀರಿ, ಉಲ್ಲಂಘನೆ ಮಾಡಿದ್ದೀರಿ, ಅವುಗಳನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ, ಹಾಗಾಗಿ ಈ ಕಾಯ್ದೆ ಅಸಿಂಧು ಅಂತ ಅವರು ತೀರ್ಪು ಕೊಡ್ತಾರೆ. ಅವಾಗ ನೀವೇನೂ ಮಾಡಲಿಕ್ಕಾಗಲ್ಲ. ಯುವರ್ ಲಾ ಬಿಕಮ್ಸ್ ನಲ್ ಆ್ಯಂಡ್ ವೈಡ್, ಇಟ್ ಬಿಕಮ್ಸ್ ಇನ್ವ್ಯಾಲಿಡೇಟೆಡ್ ಅಂತ. ನೀವು ಮಾಡಿದ ಕಾಯ್ದೆ ಇನ್ವ್ಯಾಲಿಡ್ ಆಗಿ ಹೋಗುತ್ತೆ, ಅದು ಊರ್ಜಿತ ಆಗಲ್ಲ, ಅನೂರ್ಜಿತವಾಗುತ್ತೆ. ಸೊ ಹಾಗಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡೇ ನಮ್ಮ ಪಾರ್ಲಿಮೆಂಟು ಕಾಯ್ದೆ ಮಾಡಬೇಕು. ಪಾರ್ಲಿಮೆಂಟ್ ಈಸ್ ಸಬ್ಜೆಕ್ಟ್ ಟು ದ DPSP. ಪಾರ್ಲಿಮೆಂಟ್ ಈಸ್ ಸಬ್ಜೆಕ್ಟ್ ಟು ಫಂಡಮೆಂಟಲ್ ರೈಟ್ಸ್. ಪಾರ್ಲಿಮೆಂಟ್ ಈಸ್ ಸಬ್ಜೆಕ್ಟ್ ಟು ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇನ್ನು ಲಾಸ್ಟ್ ಒಂದು ಪಾಯಿಂಟ್ ಇದೆ ಅದರಲ್ಲಿ, ತೀರ್ಪುಗಳು, ಜಡ್ಜ್ಮೆಂಟ್ಸ್. ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ರಾಜ್ಯ ಹೈಕೋರ್ಟ್ ಆಗಿರ್ಬೋದು, ಕಾಲದಿಂದ ಕಾಲಕ್ಕೆ ಕೆಲವು ತೀರ್ಪುಗಳನ್ನು ಕೊಡ್ತಾರೆ. ಫ್ರಮ್ ಟೈಮ್ ಟು ಟೈಮ್ ಅಂತ ಹೇಳ್ತಾರೆ. ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ವಿಷಯಗಳ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ಐತಿಹಾಸಿಕ ತೀರ್ಪುಗಳನ್ನು ಕೊಡ್ತಾ ಬಂದಿದೆ. ದೇ ಆರ್ ಕಾಲ್ಡ್ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಸ್, ಹಿಸ್ಟಾರಿಕಲ್ ವರ್ಡಿಕ್ಟ್ಸ್ ಅಂತ ಕರೀತಾರೆ. ಆ ವಿಷಯ ಯಾವುದೇ ಇರ್ಬೋದು, ಆರ್ಟಿಕಲ್ 370 ಬಗ್ಗೆ ಇರ್ಬೋದು, ನಿಮ್ಮ ತ್ರಿವಳಿ ತಲಾಕ್ ಬಗ್ಗೆ ಆಗಿರ್ಬೋದು, ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕೊಟ್ಟಿರುವಂಥ ವಿಚಾರ ಆಗಿರಬಹುದು, ಅಥವಾ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370ಗೆ ಸಂಬಂಧಪಟ್ಟಿದ್ದಾಗಿರಬಹುದು. ವಾಟ್ ಎವರ್ ದ ಟಾಪಿಕ್, ಸಬ್ಜೆಕ್ಟ್ ಯಾವುದೇ ಇರಲಿ, ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಸರಿ ತೀರ್ಪನ್ನು ಕೊಟ್ಟರೆ ಆ ತೀರ್ಪಿಗೆ ವಿರುದ್ಧವಾಗಿ ನೀವು ಕಾಯ್ದೆ ಮಾಡಲಿಕ್ಕೆ ಬರಲ್ಲ. ದಟ್ ಇಸ್ ದ ಪಾಯಿಂಟ್. Parliament has no authority at all to make a law violating the Supreme Court judgment. Supreme Court ಏನು ಜಡ್ಜ್ಮೆಂಟ್ ಕೊಟ್ಟಿರುತ್ತೆ ವಿತ್ ರಿಲೇಟೆಡ್ ಟು XYZ ಇಶ್ಯೂ, ಆ ಜಡ್ಜ್ಮೆಂಟನ್ನು ಓವರ್ ರೈಡ್ ಮಾಡಿ ಕಾಯ್ದೆ ಮಾಡಲಿಕ್ಕೆ ಬರಲ್ಲ. ಇದನ್ನೆಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಪಾರ್ಲಿಮೆಂಟ್ ಕೆನಾಟ್ ಓವರ್ ರೈಡ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಆ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ.
ನಮ್ಮ ದೇಶದಲ್ಲಿ ಸಂಸತ್ತಿಗೆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ದಾಟಿ ಅದನ್ನು ಮೀರಿ ಹೋಗಿ, ಅದಕ್ಕೆ ಇಂಗ್ಲೀಷಲ್ಲಿ ಓವರ್ ರೈಡ್ ಅಂತಾರೆ, ಅದನ್ನು ದಾಟಿ ಹೋಗಿ ಮೀರಿ ಹೋಗಿ ಕಾಯ್ದೆ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ. ಅದನ್ನು ಇನ್ನೊಂದು ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಒಮ್ಮೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಇಟ್ ಈಸ್ ಅ ಫೈನಲ್ ಆ್ಯಂಡ್ ಬೈಂಡಿಂಗ್ ಆನ್ ದ ಪಾರ್ಲಿಮೆಂಟ್. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಅದು ಸಂಸತ್ತಿಗೆ ಅಂತಿಮ ಮತ್ತು ಬಂಧನಕಾರಿಯಾಗುತ್ತೆ. ಫೈನಲ್ ಆ್ಯಂಡ್ ಬೈಂಡಿಂಗ್ ಆನ್ ದಿ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸುಪ್ರೀಂ ಕೋರ್ಟ್ ಆ ವಿಷಯದ ಮೇಲೆ ಒಮ್ಮೆ ತೀರ್ಪು ಕೊಟ್ಟಾದ ಮೇಲೆ ಅದರ ವಿರುದ್ಧವಾಗಿ ನೀವು ಕಾನೂನು ಮಾಡಲಿಕ್ಕೆ ಬರಲ್ಲ. ಇದು ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದಿ ಕೇಶವಾನಂದ ಭಾರತಿ ಕೇಸ್. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973 ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಈ ಮಾತನ್ನು ಮಾನ್ಯ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಹೇಳಿದ್ದಾರೆ. ಏನು? ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ರಚನೆಗೆ ನೀವು ಧಕ್ಕೆ ಮಾಡುವಂತಿಲ್ಲ. ಪಾರ್ಲಿಮೆಂಟ್ ಹ್ಯಾಸ್ ನೋ ಪವರ್, ನೋ ಬಿಸ್ನೆಸ್ ಅಟ್ ಆಲ್ ಟು ಡಿಸ್ಟರ್ಬ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಮೂಲ ರಚನೆಗೆ ನೀವು ಡಿಸ್ಟರ್ಬ್ ಮಾಡೋ ಹಂಗಿಲ್ಲ ಅಂತ ಅಲ್ಲಿ ಹೇಳಾಗಿದೆ ಕೇಶವಾನಂದ ಭಾರತಿ ಪ್ರಕರಣ 1973ಯಲ್ಲಿ. ಆ ಬೇಸಿಕ್ ಸ್ಟ್ರಕ್ಚರಲ್ಲಿ ಇವೆಲ್ಲ ಬರ್ತವೆ. ಪ್ರಿಯಾಂಬಲ್ ಬರುತ್ತೆ, ಫಂಡಮೆಂಟಲ್ ರೈಟ್ಸ್ ಬರುತ್ತೆ, DPSP ಬರುತ್ತೆ, ಜುಡಿಷಿಯಲ್ ರಿವ್ಯೂ ಬರುತ್ತೆ, ನ್ಯಾಯಾಂಗದ ಸ್ವಾತಂತ್ರ್ಯ ಬರುತ್ತೆ, ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ ಬರುತ್ತೆ, ಫೆಡ್ರಲ್ ರಿಲೇಷನ್ ಬರುತ್ತೆ, ಫೆಡ್ರಲ್ ಒಕ್ಕೂಟ ವ್ಯವಸ್ಥೆ ಬರುತ್ತೆ, ಸೆಕ್ಯುಲರಿಸಮ್ ಬರುತ್ತೆ, ಸೋಷಿಯಲಿಸಮ್ ಬರುತ್ತೆ. ಒಂದು 10 ಪಾಯಿಂಟ್ಸ್ ಬರ್ತವೆ. ಅದು ಆಲ್ರೆಡಿ ನಿಮಗೆ ಆ ಚರ್ಚೆಯಲ್ಲಿ ಹೇಳಿದ್ದೀನಿ. ಬೇಸಿಕ್ ಸ್ಟ್ರಕ್ಚರಲ್ಲಿ ಏನೇನು ಬರ್ತವೆ ಅನ್ನೋದಕ್ಕೆ 8-10 ಪಾಯಿಂಟ್ಸ್ಗಳು ಹೇಳಿದೆ. ಅವುಗಳಿಗೆ ಡಿಸ್ಟರ್ಬ್ ಆಗದಂತೆ ನೀವು ಕಾನೂನನ್ನು ಮಾಡಬೇಕು. ಒಂದು ವೇಳೆ ಅವುಗಳನ್ನೇ ತಲೆಗೆ ಮಾಡಿ ಬುಡಮೇಲು ಮಾಡಿ ನೀವು ಕಾಯ್ದೆ ಮಾಡಲಿಕ್ಕೆ ಹೋದರೆ ಇಟ್ ವಿಲ್ ಬಿ ಸ್ಟಕ್ ಡೌನ್ ಬೈ ದ ಸುಪ್ರೀಂ ಕೋರ್ಟ್. ಅಂತಹ ಕಾಯ್ದೆಯನ್ನು ತಿರಸ್ಕರಿಸಿ, ಅದನ್ನು ವಜಾಗೊಳಿಸಿ, ಅನೂರ್ಜಿತಗೊಳಿಸಿ ಇದನ್ನು ನೀವು ಮಾಡಿಕೊಡೋದು ಅಂತ ಹೇಳುವ ಅಧಿಕಾರ ಮಾನ್ಯ ಸುಪ್ರೀಂ ಕೋರ್ಟಿಗೆ ಇದ್ದೇ ಇರುತ್ತೆ. ಇಟ್ ಈಸ್ ಇನ್ಹರೆಂಟ್ ಪವರ್ ಆಫ್ ದಿ ಜುಡಿಷಿಯರಿ ಟು ಸ್ಟ್ರೈಕ್ ಡೌನ್ ಎನಿ ಲಾ ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, that is against the basic structure of the constitution as per the Keshwananda Bharati case 1973. ಸೊ ಹಾಗಾಗಿ ಈಗ ಅದನ್ನು ಸಮರೈಸ್ ಮಾಡೋದಾದರೆ, ಕಾನೂನು ಮಾಡುವ ಅಧಿಕಾರ ಪಾರ್ಲಿಮೆಂಟಿಗಿದೆ ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಅಧಿಕಾರ, ಸಂಸತ್ತಿನ ಈ ಅಧಿಕಾರ ಸೀಮಿತವಾಗಿದೆ. ಇಟ್ ಈಸ್ ಲಿಮಿಟೆಡ್, ಇದು ಅನ್ಲಿಮಿಟೆಡ್ ಅಲ್ಲ. ಇಟ್ ಈಸ್ ಕಂಡೀಷನಲ್. ನೀವು ಬೇಕಾರಲ್ಲಿ ಇನ್ನೊಂದು ಪದವನ್ನು ನಾನು ಬಳಸ್ತೇನೆ. ಇಟ್ ಈಸ್ ಅ ಕಂಡೀಷನಲ್ ಅಂತ ಹೇಳ್ತೀವಿ. ಷರತ್ತುಗಳಿಗೆ ಒಳಪಟ್ಟಿದೆ, ಅದು ನೆನ್ಪಿಟ್ಕೊಳ್ಳಿ. ಕಂಡೀಷನಲ್ ಆಗಿದೆ, ಷರತ್ತುಗಳಿಗೆ ಒಳಪಟ್ಟಿದೆ, ಅನ್ಕಂಡೀಷನಲ್ ಅಲ್ಲ. ಇಲ್ರಿ ಏನೂ ಕಂಡೀಷನ್ಸ್ ಇಲ್ಲ, ನಮಗೇನು ಬೇಕು ಆ ಥರ ಕಾನೂನು ಮಾಡ್ತೀವಿ. ನೋ, ಯಾರೂ ಮಾಡಲಿಕ್ಕಾಗಲ್ಲ. BJPಯವರು ಮಾಡಲಿಕ್ಕಾಗಲ್ಲ, ಕಾಂಗ್ರೆಸ್ನವರು ಮಾಡಲಿಕ್ಕಾಗಲ್ಲ, ನಾಳೆ ಮಮತಾ ಬ್ಯಾನರ್ಜಿ ಬಂದರೆ TMC ಅವರು ಮಾಡೋಕ್ಕಾಗಲ್ಲ. ಯಾವ ಪಕ್ಷ, ರಾಜಕೀಯ ಪಕ್ಷ, ಯಾವ ಲೀಡ್ರುಗಳು ಮಾಡಲಿಕ್ಕಾಗಲ್ಲ. ಏಕೆಂದರೆ ಅವರೆಲ್ಲರೂ ಸಂವಿಧಾನಕ್ಕೆ ಒಳಪಟ್ಟಿದ್ದಾರೆ. ಆಲ್ ಪೊಲಿಟಿಕಲ್ ಪಾರ್ಟೀಸ್, ಆಲ್ ಲೀಡರ್ಸ್ ಆರ್ ಸಬ್ಜೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನ್. ದೇ ಆರ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್, ನಾಟ್ ಅಬೌವ್ ದಿ ಕಾನ್ಸ್ಟಿಟ್ಯೂಷನ್. ಯಾವುದೇ ರಾಜಕೀಯ ಪಕ್ಷ, ಯಾವುದೇ ಲೀಡರ್ಗಳು ಸಂವಿಧಾನಕ್ಕೆ ಅತೀತರಾಗಿಲ್ಲ. ಸಂವಿಧಾನಕ್ಕಿಂತ ಮಿಗಿಲಾಗಿ ಯಾರೂ ಇಲ್ಲ. ಎಲ್ಲ ಸಂವಿಧಾನದ ಅಡಿಯಲ್ಲಿನೇ ಕೆಲಸ ಮಾಡಬೇಕು. ಅರವಿಂದ್ ಕೇಜ್ರಿವಾಲ್ ಅವರು ಮಾಡಬೇಕು, ಮೋದಿಯವರು ಮಾಡಬೇಕು, ಸಿದ್ದರಾಮಯ್ಯನವರು ಮಾಡಬೇಕು, ನಿಮ್ಮ ಜಗಮೋಹನ್ ಯಾರು CM ಆಫ್ ಆಂಧ್ರ ಪ್ರದೇಶ ಇದ್ದಾರೆ ಜಗಮೋಹನ್ ರೆಡ್ಡಿ ಅವರು ಮಾಡಬೇಕು, ನವೀನ್ ಪಟ್ನಾಯಕು ಮಾಡಬೇಕು, ಮಮತಾ ಬ್ಯಾನರ್ಜಿಯವರು ಮಾಡಬೇಕು. ಯಾವ ಪಕ್ಷ, ಯಾವ ನಾಯಕರು ಕೂಡ ಸಂವಿಧಾನಕ್ಕೆ ಹೊರತಾಗಿಲ್ಲ, ಅಷ್ಟು ನೆನ್ಪಿಟ್ಕೊಳ್ಳಿ. ನೋ ಲೀಡರ್, ನೋ ಪಾರ್ಟಿ ಈಸ್ ಎಕ್ಸೆಪ್ಷನಲ್ ಟು ದ ಕಾನ್ಸ್ಟಿಟ್ಯೂಷನ್. ಎಲ್ಲರೂ ಸಂವಿಧಾನದ ಅಡಿಯಲ್ಲಿನೇ ಕೆಲಸ ಮಾಡಬೇಕು. ಸಂವಿಧಾನ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದಕ್ಕೆ ತಲೆಬಾಗಬೇಕು. ಸುಪ್ರೀಂ ಕೋರ್ಟ್ ತೀರ್ಪನ್ನು ಡಿಸ್ಟರ್ಬ್ ಮಾಡುವ, ಅಲುಗಾಡಿಸುವ ಅಧಿಕಾರ ಪಾರ್ಲಿಮೆಂಟಿಗೆ ಕೊಟ್ಟಿಲ್ಲ. ಆ ಬಗ್ಗೆ ಅಂಬೇಡ್ಕರ್ ಅವರು ಅನೇಕ ಸಾರಿ ಚರ್ಚೆಯಲ್ಲಿ ಹೇಳಿದ್ದಾರೆ. ಇನ್ ಇಂಡಿಯಾ ಪಾರ್ಲಿಮೆಂಟ್ ಎಂಜಾಯ್ಸ್ ಲಿಮಿಟೆಡ್ ಕಂಡೀಷನಲ್ ಸಾವರ್ನಿಟಿ. ಆ 2 ಶಬ್ದ ನೆನ್ಪಿಟ್ಕೊಳ್ಳಿ. ಅಂಬೇಡ್ಕರ್ ಅವರು ಪದೇ ಪದೇ ಯೂಸ್ ಮಾಡ್ತಿದ್ದಂಥ ಶಬ್ದ ಲಿಮಿಟೆಡ್ ಆ್ಯಂಡ್ ಕಂಡೀಷನಲ್ ಸಾವರ್ನಿಟಿ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ.
ನಮ್ಮ ಸಂಸತ್ತಿಗೆ ಸೀಮಿತವಾದ, ಪರಿಮಿತವಾದ, ಷರತ್ತುಬದ್ಧವಾದ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಹೊರತು ಆ ಪ್ರಶ್ನಾತೀತವಾದ ಅಬ್ಸಲ್ಯೂಟ್ ಆದಂಥ ಸಾವರ್ನಿಟಿಯನ್ನು ನಮ್ಮ ಪಾರ್ಲಿಮೆಂಟಿಗೆ ಕೊಟ್ಟಿಲ್ಲ. ಹಾಗಾಗಿ ಕಾನೂನು ಮಾಡಬೇಕು ಅಂತ ಹೇಳಿದಾಗ ನಮ್ಮ ಎಂ ಪಿಗಳು, ಸಂಸದರು, ಯಾವುದೇ ಪಕ್ಷದವರಿರಲಿ, ಈ 4 ಪಾಯಿಂಟ್ಸನ್ನು ಪಕ್ಕಾ ನೆನ್ಪಿಟ್ಕೋಬೇಕು. ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, DPSP ಆ್ಯಂಡ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜ್ಮೆಂಟ್ಸ್ಗಳೇನಿವೆ ಅದನ್ನು ಮುಂದೆ ಇಟ್ಕೊಂಡು ಅವುಗಳಿಗೆ ಧಕ್ಕೆ ಆಗದಂತೆ, ಚ್ಯುತಿ ಆಗದಂತೆ ನೀವು ಕಾನೂನು ಮಾಡ್ಬೋದು. ಅದಕ್ಕೆ ಯಾರದೇ ಏನೂ ತಕರಾರಿಲ್ಲ. ಬಟ್ ಸಪೋಸ್ ಇವುಗಳಿಗೇನಾದರೂ ಡಿಸ್ಟರ್ಬ್ ಆದರೆ, ಧಕ್ಕೆ ಆದರೆ, ಅಂಥ ಕಾನೂನು ಏನಾಗುತ್ತೆ, ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತೆ, ಅದು ಜುಡಿಷಿಯಲ್ ರಿವ್ಯೂ ಆಗುತ್ತೆ. ಕೋರ್ಟ್ಸ್ ವಿಲ್ ಸೇ ಇಟ್ ಈಸ್ ಅಲ್ಟ್ರಾ ವೈರ್ಸ್, ಅದು ನಲ್ ಆ್ಯಂಡ್ ವೈಡ್ ಅಂತ ಹೇಳಿ ಅದನ್ನು ಇನ್ವ್ಯಾಲಿಡ್ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದ್ದೇ ಇದೆ. ಅದನ್ನು ನಾವು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಇಟ್ ಈಸ್ ನಾಟ್ ಚಾಲೆಂಜಬಲ್ ಅಂತ ಹೇಳ್ತೀವಿ. ಸೊ ಇದು 2ನೇ ಪಾಯಿಂಟು. ಅಂದರೆ ಕಾನೂನನ್ನು ಮಾಡಬೇಕು ಅಂತ ಹೇಳಿದಾಗ ಹೇಗೆ ಮಾಡಬೇಕು, ಯಾವ ಸಂಗತಿಗಳನ್ನು ನೆನ್ಪಿಟ್ಕೋಬೇಕು. ಪಾಯಿಂಟ್ಸ್ ಟು ರಿಮೆಂಬರ್, ಪಾಯಿಂಟ್ಸ್ ಟು ಫಾಲೋ, ಕಂಪ್ಲೈ ವಿತ್ ಅಂತಾರದು. ಯು ಹ್ಯಾವ್ ಟು ಕಂಪ್ಲೈ ದೀಸ್ ಕಂಡೀಷನ್ಸ್. ಇಫ್ ಯು ಡೋಂಟ್ ಕಂಪ್ಲೈ, ಯುವರ್ ಲಾ ಬಿಕಮ್ಸ್ ಇನ್ವ್ಯಾಲಿಡ್. ಯುವರ್ ಲಾ ವಿಲ್ ಬಿ ಸ್ಟ್ರಕ್ ಡೌನ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್. ಸೊ ಇದು 2ನೇ ಸಂಗತಿ. ಇನ್ನು ಇದು ಆದ ನಂತರ ಲಾ ಮೇಕಿಂಗ್ ಪವರ್ ಅಂದರೆ ಏನು ಅನ್ನುವುದರ ವಿವರಣೆ ಮತ್ತು ಅದಕ್ಕೆ ಅನುಸರಿಸಬೇಕಾದ ಸಂಗತಿಗಳನ್ನ ತಿಳ್ಕೊಂಡ್ಮೇಲೆ ನಾವು ಇಲ್ಲಿ ಗೋ ಟು ಸೆಕೆಂಡ್ ಪಾಯಿಂಟ್, 2ನೇ ಪಾಯಿಂಟಿಗೆ ಹೋಗ್ತೇನೆ. ಕಾನೂನು ರಚನೆಯ ಅಧಿಕಾರ ಒಂದು ಕಡೆಗಾದರೆ, ಸೆಕೆಂಡ್ ಪಾಯಿಂಟ್ ಏನು, ಅಪ್ರೂವಲ್ ಆಫ್ ದ ಥಿಂಗ್ಸ್, ಅಪ್ರೂವಲ್ ಪವರ್ಸ್ ಅಂತ ಕರೀತಾರೆ ಅದಕ್ಕೆ. ಅಪ್ರೂವಲ್ ಪವರ್ಸ್ ಅಂದರೆ ಏನು, ಸಮ್ಮತಿ ಕೊಡುವ ಅಧಿಕಾರಗಳು, ಸಮ್ಮತಿಯ ಅಧಿಕಾರಗಳು ಅಂತ ಕರೀತೇವೆ. ಅದನ್ನು ಸಮ್ಮತಿ ಅಂತಲೂ ಹೇಳ್ಬೋದು, ಕೆಲವರು ಕನ್ನಡದಲ್ಲಿ ಅನುಮೋದನೆಯ ಅಧಿಕಾರಗಳು ಅಂತ ಕೂಡ ಕರೀತಾರೆ. ಅನುಮೋದನೆಯ ಅಧಿಕಾರಗಳು ಏನು ಸರ್ ಅಪ್ರೂವಲ್ ಕೊಡೋದು? ಆ್ಯಂಡ್ ದಿಸ್ ಈಸ್ ಈಕ್ವಲ್ ಬೋತ್ ಫಾರ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಇಬ್ಬರಿಗೂ ಸರಿಸಮಾನವಾದ ಅಧಿಕಾರಗಳು ಇಲ್ಲಿವೆ. ಲೋಕಸಭೆ ಮತ್ತು ರಾಜ್ಯಸಭೆ ಇಬ್ಬರಿಗೂ ಅಪ್ಲೋವ್ ಆಗ್ತಕ್ಕಂಥದ್ದು ಅನುಮೋದನೆಯ ಅಧಿಕಾರಗಳು, ಅಪ್ರೂವಲ್ ಪವರ್ಸ್ ಅಂತೀವಿ. ಏನಕ್ಕೆ ಅನುಮೋದನೆ ಕೊಡಬೇಕು? ನಂಬರ್ 1, ಆರ್ಡಿನೆನ್ಸಸ್. ಆಗಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ನಿಮಗೆ ಗೊತ್ತಿದೆ, ಆರ್ಟಿಕಲ್ 123 123ನೇ ವಿಧಿಯ ಅಡಿಯಲ್ಲಿ ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಹೊರಡಿಸ್ತಾರೆ. ಈ ಸುಗ್ರೀವಾಜ್ಞೆಗೆ ಅನುಮೋದನೆ ಕೊಡುವಂಥ ಅಧಿಕಾರ, ರಾಷ್ಟ್ರಪತಿಗಳು ಹೊರಡಿಸುವಂಥ ಸುಗ್ರೀವಾಜ್ಞೆಗೆ ಅನುಮೋದನೆ ಕೊಡುವುದರಲ್ಲಿ 2 ಸದನಗಳಿಗೆ ಈಕ್ವಲ್ ಪವರ್ಸ್ ಇವೆ, ಈಕ್ವಲ್ ಪವರ್ಸ್ ಇವೆ. ಲೋಕಸಭೆಗೆ ಎಷ್ಟು ಅಧಿಕಾರ ಇದೆಯೋ ರಾಜ್ಯಸಭೆಗೂ ಅಷ್ಟೇ ಅಧಿಕಾರ ಇದೆ, ಯಾವ ವ್ಯತ್ಯಾಸ ಇಲ್ಲ, ನೋ ಡಿಫರೆನ್ಸ್ ಎಟ್ ಆಲ್. Lokasabha and Rajya Sabha enjoy perfectly equal powers in giving approval for the ordinances promulgated by the President via Article 123 ಅಡಿಯಲ್ಲಿ ಅವರು ಯಾವುದೇ ಸುಗ್ರೀವಾಜ್ಞೆಯನ್ನು ಮಾಡಿದರೋ ಅದಕ್ಕೆ ಅಪ್ರೂವಲನ್ನು ಕೊಡುವ ಅಧಿಕಾರ ಇಬ್ಬರಿಗೂ ಇದೆ, ಸಮಾನವಾಗಿದೆ. ಲೋಕಸಭೆಯೂ ಅದಕ್ಕೆ ಅನುಮೋದನೆ ಕೊಡಬೇಕು, ರಾಜ್ಯಸಭೆ ಕೂಡ ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಸಪೋಸ್ ಒಂದು ಸದನ ಕೊಟ್ಟು ಇನ್ನೊಂದು ಸದನ ಕೊಡಲಿಲ್ಲ ಅಂದರೆ ಆ ಸುಗ್ರೀವಾಜ್ಞೆ ಬಿದ್ದು ಹೋಗುತ್ತೆ. ಇಟ್ ವಿಲ್ ಬಿ ಇನ್ವ್ಯಾಲಿಡೇಟೆಡ್. ಆರ್ಡಿನೆನ್ಸ್ ವಿಲ್ ಬಿ ಇನ್ವ್ಯಾಲಿಡೇಟೆಡ್ ಇಫ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಡಸ್ ನಾಟ್ ಅಪ್ರೂವ್. ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಸುಗ್ರೀವಾಜ್ಞೆಗೆ ಅನುಮೋದನೆಯನ್ನು ಕೊಡಲಿಲ್ಲ ಅಂದರೆ ಆ ಸುಗ್ರೀವಾಜ್ಞೆ ಅದು ರದ್ದಾಗುತ್ತೆ, ನಿಷ್ಕ್ರಿಯಗೊಳ್ಳುತ್ತೆ, ಅನೂರ್ಜಿತವಾಗುತ್ತೆ. ಯಾಕೆ? ಆ 2 ಸದನಗಳಿಗೆ ಈಕ್ವಲ್ ಅಧಿಕಾರವನ್ನು ಪಾರ್ಲಿಮೆಂಟ್ಗೆ, ಸಂಸತ್ತಿನಲ್ಲಿ ಆ ಅಧಿಕಾರವನ್ನು ಸಮಾನವಾಗಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಒಂದು. ಇನ್ನೊಂದು ಅತಿ ಮುಖ್ಯವಾದದ್ದು, ಬಟ್ ಅದು ಯಾವಾಗಲೂ ಒಮ್ಮೆ ಬರುತ್ತೆ, ರೆಗ್ಯುಲರ್ ಆಗಿ ಬರಲ್ಲ, ಅಪ್ರೂವಲ್ ಆಫ್ ದ ಎಮರ್ಜೆನ್ಸಿ ಡಿಕ್ಲರೇಷನ್ಸ್. ಓಕೆ, ಎಮರ್ಜೆನ್ಸಿ ಡಿಕ್ಲರೇಷನ್ ಅಂತ ಕರಿತೀವಿ. ಯಾವಾಗಾದರೂ ಎಮರ್ಜೆನ್ಸಿಗಳು ಡಿಕ್ಲೇರ್ ಆದಾಗ, ಎಸ್ಪೆಷಲಿ ಅದರಲ್ಲೂ ವಿಶೇಷವಾಗಿ ಸ್ಪೆಷಲಿ ಆರ್ಟಿಕಲ್
356. ಜಾಸ್ತಿ ಚರ್ಚೆಗೆ ಬರೋದು 356 ಅಂದರೆ ರಾಷ್ಟ್ರಪತಿ ಆಳ್ವಿಕೆ. ಸೊ ಯಾವುದಾದ್ರೂ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಿದರೆ ಅದಕ್ಕೆ ಅಪ್ರೂವಲನ್ನು ಕೊಡುವುದರಲ್ಲಿ ಎರಡೂ ಸದನಗಳಿಗೆ ಈಕ್ವಲ್ ಆದ ಅಧಿಕಾರ ಇದೆ. ಎಸ್ಪೆಷಲಿ ಆರ್ಟಿಕಲ್ 356 356ರ ಅಡಿಯಲ್ಲಿ ಪ್ರೆಸಿಡೆಂಟ್ ರೂಲ್ ಈಸ್ ಇಂಪೋಸ್ಡ್ ಇನ್ ಎ ಪರ್ಟಿಕ್ಯುಲರ್ ಸ್ಟೇಟ್. ಯಾವುದೋ ಒಂದು ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆಯಾಗಿ ಮುಖ್ಯಮಂತ್ರಿಗಳು ಬಹುಮತ ಕಳ್ಕೊಂಡು ಅಥವಾ ಸರ್ಕಾರ ಪತನವಾಗಿ ಬಿದ್ದು ಹೋಗಿ ಅಥವಾ ಅಲ್ಲಿ ಏನಾದರೂ ಅವಾಂತರಗಳಾಗಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದರೆ ಆ ಘೋಷಣೆಗೆ, ಅದಕ್ಕೆ ಸ್ಟೇಟ್ ಎಮರ್ಜೆನ್ಸಿ ಅಂತ ನಾನಾಗಲೇ ಹಿಂದೆ ಹೇಳಿದ್ದೀನಿ, ರಾಜ್ಯದ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಅದು ಘೋಷಣೆಯಾದಾಗ 6 ತಿಂಗಳ ಒಳಗಾಗಿ ಅದಕ್ಕೆ ಪಾರ್ಲಿಮೆಂಟ್ ಅಪ್ರೂವಲ್ ಕೊಡಬೇಕು. ಪಾರ್ಲಿಮೆಂಟ್ ಹ್ಯಾಸ್ ಟು ಗಿವ್ ಅಪ್ರೂವಲ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಎಮರ್ಜೆನ್ಸಿ ಡಿಕ್ಲೇರ್ಡ್ ಅಂಡರ್ ಆರ್ಟಿಕಲ್ 356. ಇಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಹೆಚ್ಚು ಕಡಿಮೆ ಅನ್ನುವ ಪ್ರಶ್ನೆ ಬರಲ್ಲ. ಎರಡೂ ಸದನಗಳಿಗೂ ಈಕ್ವಲ್ ಪವರ್ಸ್ ಇವೆ. ಲೋಕಸಭೆಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟು ಅಧಿಕಾರಗಳು ರಾಜ್ಯಸಭೆಗೂ ಕೂಡ ಇದೆ. ಯಾವುದಕ್ಕೆ? ತುರ್ತು ಪರಿಸ್ಥಿತಿಯ ಘೋಷಣೆಗೆ ಅನುಮೋದನೆಯನ್ನು ಕೊಡುವ ವಿಚಾರದಲ್ಲಿ. ಗಿವಿಂಗ್ ಅಪ್ರೂವಲ್ ಫಾರ್ ಡಿಕ್ಲರೇಷನ್ ಆಫ್ ಎನಿ ಎಮರ್ಜೆನ್ಸಿ. ಇಲ್ಲಿ ನಾನು ಎಕ್ಸಾಂಪಲ್ ನಿಮಗೆ 356 ಕೊಟ್ಟಿದ್ದೀನಿ. ಕೆಲವೊಮ್ಮೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕೂಡ ಬರಬಹುದು. ಆರ್ಟಿಕಲ್ 352 ಜಾರಿಯಾಗಬಹುದು. ಅಥವಾ ಆ ಥರ ಆಗೋದು ಬೇಡ, ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿ ದಿವಾಳಿತನ ಉಂಟಾದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360 ಘೋಷಣೆ ಆಗ್ಬೋದು. ಆವಾಗ ಆರ್ಟಿಕಲ್ 360ಗೂ ಕೂಡ ಎರಡೂ ಸದನಗಳು ಒಪ್ಪಿಗೆ ಕೊಡಬೇಕಾಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ಫೈನಾನ್ಷಿಯಲ್ ಎಮರ್ಜೆನ್ಸಿ ಊರ್ಜಿತಗೊಳ್ಳುತ್ತೆ. ಎಲ್ಲೇ ಹೋದರೆ ಅದು ಅನೂರ್ಜಿತವಾಗುತ್ತೆ. ಸೊ ರಾಷ್ಟ್ರಪತಿಗಳು ಘೋಷಣೆ ಮಾಡುವ ಯಾವುದೇ ಎಮರ್ಜೆನ್ಸಿ ಇದೆ, ಯು ಕ್ಯಾನ್ ಅಪ್ಲೈ ಇಟ್ ಈವನ್ ಫಾರ್ ಆರ್ಟಿಕಲ್ 352 ಆಲ್ಸೋ, ಯು ಕ್ಯಾನ್ ಅಪ್ಲೈ ಇಟ್ ಫಾರ್ ಆರ್ಟಿಕಲ್ 360 ಆಲ್ಸೋ. ಇವುಗಳಿಗೂ ಕೂಡ ಅನ್ವಯ ಆಗುತ್ತೆ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 360 ಆರ್ಥಿಕ ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಈ ಪಾಯಿಂಟು ಅಪ್ಲೈ ಆಗುತ್ತೆ. ಅಂದರೆ ರಾಷ್ಟ್ರಪತಿಯವರು ಘೋಷಿಸುವ ಯಾವುದೇ ನಮೂನೆಯ ಯಾವುದೇ ಪ್ರಕಾರದ ತುರ್ತು ಪರಿಸ್ಥಿತಿಗೆ ರಾಜ್ಯಸಭೆ ಮತ್ತು ಲೋಕಸಭೆ ಇಬ್ಬರೂ ಕೂಡ ಅನುಮೋದನೆ ಕೊಡಬೇಕು. ಅದಕ್ಕೆ ನಾನಲ್ಲಿ ಬರೆದಿದ್ದೀನಿ ಅಪ್ರೂವಿಂಗ್ ಪವರ್ಸ್, ಅನುಮೋದನೆಯ ಅಧಿಕಾರಗಳು, ಅದಕ್ಕೆ ಸಮ್ಮತಿಯನ್ನು ಸೂಚಿಸಬೇಕು. ಲೋಕಸಭೆಯಾಗಲಿ ರಾಜ್ಯಸಭೆಯಾಗಲಿ ಅನುಮೋದನೆಯನ್ನು ಕೊಡಲಿಲ್ಲ ಅಂದರೆ ಈ ಘೋಷಣೆ ರದ್ದಾಗುತ್ತೆ, ಎಮರ್ಜೆನ್ಸಿ ರದ್ದಾಗುತ್ತೆ, ಅದು ಇನ್ವ್ಯಾಲಿಡೇಟ್ ಆಗುತ್ತೆ. ಅಥವಾ ರಾಷ್ಟ್ರಪತಿಗಳು ಮಾಡಿದಂಥ ಸುಗ್ರೀವಾಜ್ಞೆ ಏನಾದರೂ ಇದ್ದರೆ ಅದು ರದ್ದಾಗುತ್ತೆ, ಅನೂರ್ಜಿತಗೊಳ್ಳುತ್ತೆ. ಆ್ಯಂಡ್ ಆರ್ಟಿಕಲ್ 123 ಅವರು ಮಾಡಿದ್ದನ್ನು 6 ತಿಂಗಳ ಒಳಗಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಅಂಗೀಕಾರ ಮಾಡದೇ ಇದ್ದರೆ, ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಆ ಒಂದು ಸುಗ್ರೀವಾಜ್ಞೆ ತನ್ನಷ್ಟಕ್ಕೆ ತಾನೇ ರದ್ದಾಗುತ್ತೆ. ಸೊ ಹಾಗಾಗಿ ಪಾರ್ಲಿಮೆಂಟಿನ ಎರಡನೆಯ ಅಧಿಕಾರ ಏನು, ಸಮಾನ ಅಧಿಕಾರಗಳೇನು ಅಂದರೆ ಅಪ್ರೂವಲ್ ಪವರ್ಸ್, ಅನುಮೋದನೆಯನ್ನು ಮಾಡುವ ಅಧಿಕಾರಗಳು, ಒಪ್ಪಿಗೆಯನ್ನು ಕೊಡುವ ಅಧಿಕಾರಗಳು, ಸಮ್ಮತಿ ಸೂಚಿಸುವ ಅಧಿಕಾರಗಳು. ಇಲ್ಲಿ ಎರಡೂ ಸದನಗಳಿಗೂ ಕೂಡ ಸಮನಾದ ಅಧಿಕಾರ ಇದೆ. ಎರಡೂ ಸದನಗಳಿಗೆ ಸಮಾನ ಅಧಿಕಾರ. ಈ ಪಾಯಿಂಟ್ ನೆನಪಿಟ್ಕೊಳ್ಳಿ. ಎರಡೂ ಸದನಗಳಿಗೆ ಸಮಾನ ಅಧಿಕಾರವನ್ನು ಈ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಲೋಕಸಭೆ ಅಷ್ಟೇ ಇಂಪಾರ್ಟೆಂಟು, ರಾಜ್ಯಸಭೆ ಇಂಪಾರ್ಟೆಂಟ್ ಅಲ್ಲ, ನೋ, ಹಾಗಿಲ್ಲ. ಲೋಕಸಭೆಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರವನ್ನು ರಾಜ್ಯಸಭೆಗೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚರ್ಚೆಯ ಆರಂಭದಲ್ಲಿ ಏನು ಪಾಯಿಂಟನ್ನು ಬರೆದೆ, ಕೋ ಈಕ್ವಲ್ ಪವರ್ಸ್. ಆ ವರ್ಡ್ ನೆನಪಿಟ್ಕೊಳ್ಳಿ, ಕೋ ಈಕ್ವಲ್ ಪವರ್ಸ್. ಎರಡೂ ಸದನಗಳಿಗೆ ಸರಿಸಮಾನವಾದ ಅಧಿಕಾರವನ್ನು ಅಂಬೇಡ್ಕರ್ ಅವರು ಈ ವಿಚಾರಗಳಲ್ಲಿ, ಬೇರೆ ವಿಚಾರಗಳಲ್ಲ, ಈಗೇನು ಹೇಳ್ತಿದ್ದೀನಿ ಈ ವಿಚಾರಗಳಲ್ಲಿ ಮಾತ್ರ ಸರಿಸಮಾನವಾದ ಅಧಿಕಾರಗಳನ್ನು ಎರಡೂ ಸದನಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ. ಏನು? ತತ್ಸಮಾನವಾದ ಅಧಿಕಾರಗಳು 3ನೇ ಪಾಯಿಂಟಲ್ಲಿ ಬರುತ್ತೆ. ಏನದು ಅಂತಂದರೆ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್. ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ
ಚುನಾವಣೆ, ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಇವರ ಚುನಾವಣೆಯ ವಿಚಾರದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯ ವಿಚಾರದಲ್ಲಿ ಸಮಾನ ಅಧಿಕಾರ ಇದೆ. ಎರಡೂ ಸದನಗಳಿಗೆ ಸಮಾನ ಅಧಿಕಾರ ಇದೆ. ಯಾವುದಕ್ಕೆ? ಲೋಕಸಭೆ ಮತ್ತು ರಾಜ್ಯಸಭೆ. ಪಾರ್ಲಿಮೆಂಟನ್ನು ಟೈಟಲ್ ಕಂಟಿನ್ಯೂ ಆಗಿ ಇಟ್ಕೊಂಡಿದ್ರಿ, ಆ ಪಾಯಿಂಟ್ ಹಾಗೆ ಕಂಟಿನ್ಯೂ ಆಗುತ್ತೆ ಟೈಟಲು. ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ಎಲೆಕ್ಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಚುನಾವಣೆ ಮತ್ತು ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಎರಡೂ ಸದನಗಳಿಗೆ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಿಗೆ ಸಮಾನ ಅಧಿಕಾರ ಇದೆ, ಈಕ್ವಲ್ ಪವರ್ಸ್ ಇದೆ. ಅಲ್ಲಿ ಯಾವುದೇ ಹೆಚ್ಚು ಕಡಿಮೆ ವ್ಯತ್ಯಾಸ ಅನ್ನೋದು ಇಲ್ಲ. ರಾಜ್ಯಸಭೆಗೆ ಎಷ್ಟು ಅಧಿಕಾರ ಇದೆಯೋ ಲೋಕಸಭೆಗೂ ಅಷ್ಟೇ ಅಧಿಕಾರ ಇದೆ. ಇನ್ ದ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಚುನಾವಣೆಯ ಮೂಲಕ ರಾಷ್ಟ್ರಪತಿಗಳನ್ನ ಆರಿಸಬೇಕಾದಾಗ ಲೋಕಸಭೆಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ರಾಜ್ಯಸಭೆಗಿದೆ. ಹಾಗೆಯೇ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ, ಆರ್ಟಿಕಲ್ 63, ಉಪರಾಷ್ಟ್ರಪತಿಗಳ ಚುನಾವಣೆ ಮಾಡಬೇಕಾದಾಗೂ ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಗಳಿಗೆ ಸಮಾನ ಅಧಿಕಾರವಿದೆ. ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಡಿಮೆ ಇಲ್ಲ. ನೀವೇನು ಹೇಳ್ಬಾರ್ದು, ಇಲ್ಲ ಸರ್ ಲೋಕಸಭೆನೇ ಇಂಪಾರ್ಟೆಂಟು, ರಾಜ್ಯಸಭೆ ಏನು ಬೇಕಾಗಿಲ್ಲ. ನೋ, ಹಾಗಿಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆ ಎರಡಕ್ಕೂ ಕೂಡ ರಾಷ್ಟ್ರಪತಿಗಳ ಚುನಾವಣೆ, ಅಲ್ಲಿ ಬೇಕಾದ್ರೆ ನೀವು ಆರ್ಟಿಕಲ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 54 ಆ್ಯಂಡ್ 55, 54 ಆ್ಯಂಡ್ 55. ವೈಸ್ ಪ್ರೆಸಿಡೆಂಟ್ ಅಂತ ಹೇಳಿದರೆ ಆರ್ಟಿಕಲ್ 63, ಆರ್ಟಿಕಲ್ 63 ಉಪರಾಷ್ಟ್ರಪತಿಯ ಚುನಾವಣೆ ಆಯ್ಕೆ. ಆ ವಿಚಾರದಲ್ಲಿ ಎರಡೂ ಸದನಗಳಿಗೆ ಸರಿಸಮಾನವಾದ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಅಲ್ಲಿ ಲೋಕಸಭೆ ರಾಜ್ಯಸಭೆ ಅಂತ ತಾರತಮ್ಯ ಮಾಡುವಂಗಿಲ್ಲ. ಬೋತ್ ಆರ್ ಈಕ್ವಲ್, ಬೋತ್ ಆರ್ ಪವರ್ಫುಲ್. ಎರಡೂ ಈಕ್ವಲ್ ಆಗಿವೆ, ಎರಡೂ ಪವರ್ಫುಲ್ ಆಗಿವೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಇನ್ನು ಲಾಸ್ಟಲ್ಲಿ ಒಂದು ಕೊನೆಯ ಪಾಯಿಂಟ್ ಹೇಳಿ ಆ ಚರ್ಚೆಯನ್ನು ಮುಗಿಸ್ತೇನೆ. 4ನೇ ಪಾಯಿಂಟ್ ಏನು ಅಂದರೆ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ತಿದ್ದುಪಡಿ ಮಾಡಬೇಕಾದಾಗಲೂ ಕೂಡ ಅಲ್ಲಿ ಸಮಾನ ಅಧಿಕಾರಗಳಿದೆ. ಸಂವಿಧಾನ ತಿದ್ದುಪಡಿಯ ವಿಚಾರದಲ್ಲಿ, ಸಂವಿಧಾನ ತಿದ್ದುಪಡಿಯಲ್ಲಿ ಸಮಾನ ಅಧಿಕಾರವನ್ನು ಕೊಡಲಾಗಿದೆ. ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬೇಕಾದಾಗ ಈಕ್ವಲ್ ಪವರ್ಸ್ ಇದೆ. ಈಕ್ವಲ್ ಪವರ್ಸ್ ಆರ್ ಗಿವನ್ ಬೋತ್ ಟು ದ ಲೋಕಸಭಾ ಆ್ಯಂಡ್ ಟು ದ ರಾಜ್ಯಸಭಾ. ನೀವು ಯಾವುದಾದ್ರೂ ಒಂದು ಸದನದ ಬೆಂಬಲವನ್ನು ಇಟ್ಕೊಂಡು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಬರಲ್ಲ. ಇಲ್ಲಿ ಯಾವ ಆರ್ಟಿಕಲ್ ನೆನ್ಪಿಟ್ಕೋಬೇಕು ಅಮೆಂಡ್ಮೆಂಟ್ ಅಂತ ನಾನು ಹೇಳಿದ ತಕ್ಷಣ ಯು ಟು ರಿಮೆಂಬರ್ ಆರ್ಟಿಕಲ್ 368, 368. ಆ 368ನೇ ವಿಧಿಯ ಅಡಿಯಲ್ಲಿ ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಈಕ್ವಲ್ ಆದ ಅಧಿಕಾರವನ್ನು ಕೊಟ್ಟಿದ್ದಾರೆ, ತತ್ಸಮಾನವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಅಮೆಂಡ್ಮೆಂಟ್ ಪ್ರೋಸೆಸ್ಸನ್ನು ಈ ಎರಡೂ ಸದನಗಳು ಸೇರಿ ಮಾಡಬೇಕು. ಬೋತ್ ದ ಹೌಸಸ್ ಹ್ಯಾವ್ ಟು ಡೂ ಇಟ್ ಶೇರಿಂಗ್ ದ ಪವರ್ಸ್ ಈಕ್ವಲಿ. ಶೇರಿಂಗ್ ದ ಪವರ್ಸ್ ಈಕ್ವಲಿ ಅಂದರೆ ಅಧಿಕಾರವನ್ನು ಸಮಸಮವಾಗಿ ಹಂಚಿಕೊಂಡು ಶೇರ್ ಮಾಡಿಕೊಂಡು ನೀವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಬೇಕು. ಆ ತಿದ್ದುಪಡಿಗೆ ಎರಡೂ ಸದನಗಳು ಒಪ್ಪಿಗೆ ಕೊಡಲೇಬೇಕು. ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹ್ಯಾಸ್ ಟು ಬಿ ರಾಟಿಫೈಡ್, ಅಪ್ರೂವ್ಡ್ ಬೋತ್ ಬೈ ದ ಲೋವರ್ ಹೌಸ್ ಆ್ಯಂಡ್ ಬೈ ದಿ ಅಪ್ಪರ್ ಹೌಸ್. ಕೆಳಮನೆ ಮತ್ತು ಮೇಲ್ಮನೆ ಇಬ್ಬರೂ ಒಪ್ಪಿಗೆ ಕೊಟ್ಟ ಮೇಲೆ ಮಾತ್ರ ಸಂವಿಧಾನ ತಿದ್ದುಪಡಿ ಆಗುತ್ತೆ ಹೊರತು ಅದರ್ವೈಸ್ ನೋ. ಲೋಕಸಭೆಯವರು ಒಪ್ಪಿದರು, ರಾಜ್ಯಸಭೆ ಒಪ್ಪಲಿಲ್ಲ, ಅಥವಾ ರಾಜ್ಯಸಭೆ ಎಸ್ ಅಂದರು ಲೋಕಸಭೆ ನೋ ಅಂದರೆ ಅದು ಅಮೆಂಡ್ಮೆಂಟ್ ಆಗಲ್ಲ, ನೀವು ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಬರಲ್ಲ. ಎರಡೂ ಸದನಗಳು ಒಪ್ಪಿದರೆ ಮಾತ್ರ ಸಂವಿಧಾನ ಅಮೆಂಡ್ಮೆಂಟು ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಓನ್ಲಿ ವೆನ್ ಬೋತ್ ದ ಹೌಸಸ್ ಆರ್ ಅಗ್ರಿ. ಕನ್ಕರೆನ್ಸ್ ಅಂತಾರೆ ಅದಕ್ಕೆ, ಇಂಗ್ಲೀಷ್ನಲ್ಲಿ ಕನ್ಕರೆನ್ಸ್ ಅಂತಾರೆ, ಅಂದರೆ ಸಹಮತಿ, ಸಮ್ಮತಿ ಅಥವಾ ಸಹಮತ ಅಂತೀವಿ. ಎರಡೂ ಸದನಗಳು ಒಪ್ಪಿದಾಗ ಮಾತ್ರ ನೀವು ಕಾನ್ಸ್ಟಿಟ್ಯೂಷನನ್ನು ಚೇಂಜ್ ಮಾಡಲಿಕ್ಕೆ ಬರುತ್ತೆ ಹೊರತು ಅದರ್ವೈಸ್ ನೋ. ಹಾಗಾಗಿ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಬೇಕಾದಾಗೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸಮಸಮವಾಗಿವೆ. ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಇಲ್ಲ.
No particular house is more powerful and another is less powerful, ಅಥವಾ ಒನ್ ಈಸ್ ಮೋರ್ ಅನದರ್ ಇಸ್ ಲೆಸ್ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಸೊ ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಲೋಕಸಭೆ ಮತ್ತು ರಾಜ್ಯಸಭೆಗಳು ಸಂವಿಧಾನದ ತಿದ್ದುಪಡಿಯ ವಿಚಾರದಲ್ಲಿ ಈಕ್ವಲ್ ಆಗಿವೆ. ದೇ ಶೇರ್ ಪವರ್ಸ್ ಈಕ್ವಲಿ, ನೋ ಡಿಸ್ಕ್ರಿಮಿನೇಷನ್, ಅಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅನ್ನುವುದನ್ನು ನೆನಪಿಟ್ಕೊಳ್ಳಿ. ಇನ್ನು ಲಾಸ್ಟ್ ಒಂದು ಕೊನೆಯ ಪಾಯಿಂಟ್ ಇದೆ, ಅದನ್ನು ಹೇಳಿ ಆ ಪಾಯಿಂಟನ್ನು ಮುಗಿಸ್ತೇನೆ. 5th ಪಾಯಿಂಟ್, ಇಂಪೀಚ್ಮೆಂಟ್ ಪ್ರೊಸೀಜರ್. ಅಲ್ಲಿ ಇಂಪೀಚ್ಮೆಂಟ್ ಅಂತ ಅಷ್ಟೇ ಬರ್ಕೊಳ್ಳಿ. ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಮಾಡಬೇಕಾದಾಗ ಈಕ್ವಲ್ ಪವರ್ಸ್ ಇದೆ. ಮಹಾಭಿಯೋಗದ ಸಂದರ್ಭದಲ್ಲಿ ಮಹಾಭಿಯೋಗ ಪ್ರಕ್ರಿಯೆಯನ್ನು ಮಾಡಬೇಕಾದಾಗ ಎರಡೂ ಸದನಗಳಿಗೆ ಈಕ್ವಲ್ ಪವರ್ಸ್ ಇದೆ. ಅದು ನೆನಪಿಟ್ಕೊಳ್ಳಿ. ಬೋತ್ ದ ಹೌಸಸ್ ಎಂಜಾಯ್ ಈಕ್ವಲ್ ಪವರ್ಸ್ ವೆನ್ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಆರ್ ಬೀಯಿಂಗ್ ಡನ್. ಅದು ಯಾರಿಗೇ ಆಗಿರ್ಬೋದು, ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ಮಾಡೋದಿರ್ಬೋದು, ಸಂವಿಧಾನಿಕ ಹುದ್ದೆಗಳಲ್ಲಿ ಇರುವಂತಹ ವ್ಯಕ್ತಿಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ CAG, ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇರ್ಬೋದು, ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿರ್ಬೋದು, ನ್ಯಾಯಾಧೀಶರಾಗಿರ್ಬೋದು. ಎಕ್ಸಾಂಪಲ್, ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನರ್, ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಅಥವಾ ಭಾರತದ ರಾಷ್ಟ್ರಪತಿಗಳೇ ಆಗಿರ್ಬೋದು. ನಾನಾಗಲೇ ಹೇಳಿದೆ, ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ಮಾಡುವ ಒಂದು ವಿವರಣೆಯನ್ನು ಆರ್ಟಿಕಲ್ 61ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೆನಪಿಡಬೇಕಾದ ಆರ್ಟಿಕಲ್ ಯಾವುದು? 61. ಆರ್ಟಿಕಲ್ 61 ನೆನಪಿನಲ್ಲಿ ಇಟ್ಕೊಳ್ಳಿ. ಆರ್ಟಿಕಲ್ 61 ಅಡಿಯಲ್ಲಿ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಇದೆ. ಆ ವ್ಯಕ್ತಿಯನ್ನು, ಸಂವಿಧಾನಿಕ ಹುದ್ದೆಯಲ್ಲಿ ಕುಳಿತಿರುವ ವ್ಯಕ್ತಿಯನ್ನು ಹೇಗೆ ಹೊರಹಾಕುವುದು? ಇಂಪೀಚ್ ಅಂದರೆ ಸೆಂಡ್ ಔಟ್ಸೈಡ್, ರಿಮೂವಲ್ ಫ್ರಮ್ ದ ಆಫೀಸ್, ಅವರ ಹುದ್ದೆಯಿಂದ, ಅವರ ಪದವಿಯಿಂದ ಹೊರಗೆ ನಿರ್ಗಮನ ಮಾಡುವ ಒಂದು ಪ್ರಕ್ರಿಯೆ. ಅದನ್ನು ಪದಚ್ಯುತಿ ಅಂತ ಕರಿತೀವಿ ನಾವು. ಮಹಾಪದಚ್ಯುತಿ, ಹುದ್ದೆಯಿಂದ ಪದಚ್ಯುತಗೊಳಿಸೋದು ಹೇಗೆ ಅಂತ ಹೇಳ್ತೀವಿ. ಸೊ ಆ ಪದಚ್ಯುತಿಯ ಪ್ರಕ್ರಿಯೆಯಲ್ಲಿ ಇಲ್ಲಿ ಮತ್ತೆ ಈಕ್ವಲ್ ಪವರ್ಸ್ಗಳು ಬರ್ತವೆ. ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಈಕ್ವಲ್ ಪವರ್ಸ್ ಇದೆ. ಎರಡೂ ಸದನಗಳಿಗೆ ಈಕ್ವಲ್ ಪವರ್ಸ್ ಇದೆ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಸಪೋಸ್ ಆ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸು ಮೊದಲು ಲೋಕಸಭೆಯಲ್ಲಿ ಸ್ಟಾರ್ಟ್ ಆದರೆ ಆಮೇಲೆ ರಾಜ್ಯಸಭೆಗೆ ಹೋಗುತ್ತೆ, ಅಥವಾ ಮೊದಲು ರಾಜ್ಯಸಭೆಯಲ್ಲಿ ಆರಂಭ ಆದರೆ ಅದು ಎಂಡ್ ಆಗೋದು ಲೋಕಸಭೆಯಲ್ಲಾಗುತ್ತೆ. ಬೈ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಆರ್ಟಿಕಲ್ 61 ಹೇಳುತ್ತೆ. ಇಫ್ ದ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಆರ್ ಇನಿಷಿಯೇಟೆಡ್ ಬೈ ದ ಲೋವರ್ ಹೌಸ್, it will conclude in upper house. If it is initiated in the Rajya Sabha, it will conclude in the Lok Sabha. ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಇನ್ನೊಂದು ಸದನದಲ್ಲಿ ಅದು ಅಂತ್ಯಗೊಳ್ಳುತ್ತೆ. ಬಟ್ ಎರಡೂ ಸದನಗಳಿಗೂ ಅಷ್ಟೇ ಅಧಿಕಾರ ಇದೆ, ನೆನ್ಪಿಟ್ಕೊಳ್ಳಿ. ಮಹಾಭಿಯೋಗ ಮಾಡುವ ಪ್ರಕ್ರಿಯೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮನಾದ ತತ್ಸಮಾನವಾದ ಅಧಿಕಾರಗಳಿವೆಯೇ ಹೊರತು ಇಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಇಲ್ಲ. ಲೋಕಸಭೆ ಜಾಸ್ತಿ, ರಾಜ್ಯಸಭೆ ಕಡಿಮೆ, ನೋ, ಆ ಥರ ಇಲ್ಲ. ಎರಡೂ ಸದನಗಳಿಗೆ ಈಕ್ವಲ್ ಆದ ಅಧಿಕಾರಗಳನ್ನು ಸಂವಿಧಾನ ಕೊಟ್ಟಿದೆ. ಹಾಗಾದರೆ ಈಗ ಅದನ್ನು ಕನ್ಕ್ಲೂಡ್ ಮಾಡಿ ಹೇಳೋದಾದರೆ, ಎರಡೂ ಸದನಗಳಿಗೆ ಕಾಮನ್ ಆದಂಥ ಅಧಿಕಾರಗಳು ಎಲ್ಲೆಲ್ಲಿವೆ? ಇದ್ರ ಮೇಲೆ ನಿಮಗೆ ಫುಲ್ ಲೆಂಗ್ತ್ ಕ್ವಶನ್ ಬರುತ್ತೆ. ಈ ಪಾಯಿಂಟು ಮೇನ್ ಎಕ್ಸಾಮಿಗೆ ಭಾಳ ಯೂಸ್ ಆಗುತ್ತೆ. 10 ಮಾರ್ಕ್ಸಿಗೆ 20 ಮಾರ್ಕ್ಸಿನ ಪ್ರಶ್ನೆಗಳನ್ನು KS ಅಲ್ಲಿ ಕೇಳ್ತಾರೆ. UPSC ಎಲ್ಲಾದರೆ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಎಲಾಬರೇಟ್ ಆರ್ ಡಿಸ್ಕ್ರೈಬ್ ದ ಕೋ-ಈಕ್ವಲ್ ಪವರ್ಸ್ ಆಫ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕೇಳ್ತಾರೆ. ಸಂಸತ್ತಿನ ಉಭಯ ಸದನಗಳ ಸಮಾನಾಧಿಕಾರಗಳ ಕುರಿತು ಚರ್ಚಿಸಿರಿ, ವಿವರಿಸಿರಿ ಅಂತ ಹೇಳಿದರೆ, ನಾನು ಇಲ್ಲಿಯವರೆಗೆ ಏನು ಹೇಳಿದೆ ಇವಿಷ್ಟು ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟು ಲಾ ಮೇಕಿಂಗ್ ಪವರ್ ಅಂತ ಹೇಳಿದೆ, ಕಾನೂನು ಮಾಡುವ ಅಧಿಕಾರ, ಅದರ ವಿವರಣೆಯನ್ನು ಕೊಟ್ಟೆ. ಲಾ ಮೇಕಿಂಗ್ ಅಂದರೆ ಏನು, ಅಡಿಷನ್ ಏನು, ಡಿಲಿಷನ್ ಏನು, ಮಾಡಿಫಿಕೇಷನ್ ಏನು ಅಂತ ಹೇಳಿದೆ. ಅದಾದ ನಂತರ ಎರಡನೇದು ಅಪ್ರೂವಲ್ ಪವರ್ಸ್, ಅನುಮೋದನೆ ಕೊಡುವಂತಹ ಆ ಅಧಿಕಾರಗಳು ಅಂತ ಹೇಳಿದೆ. ಆ ವಿಚಾರದಲ್ಲಿ ಅಪ್ರೂವಲ್ ಆಫ್ ದಿ ಎಮರ್ಜೆನ್ಸೀಸ್,
ಅಪ್ರೂವಲ್ ಆಫ್ ದಿ ಆರ್ಡಿನೆನ್ಸಸ್ ಪ್ರಾಮಿಲ್ಗೇಟೆಡ್ ಬೈ ದಿ ಪ್ರೆಸಿಡೆಂಟ್ ಬಗ್ಗೆ ಹೇಳಿದೆ. ಅದಾದ ನಂತರದಲ್ಲಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆ ಆಯ್ಕೆಯಲ್ಲಿ ಎರಡೂ ಸದನಗಳಿಗೆ ಸಮಾನಾಧಿಕಾರ ಇದೆ ಅಂತ ಹೇಳಿದೆ. ಅದಾದಮೇಲೆ ಪಾಯಿಂಟ್ ನಂಬರ್ 4, ಅಮೆಂಡ್ಮೆಂಟ್ ಆಫ್ ದಿ ಕೌನ್ಸಿಲ್, ಸಂವಿಧಾನ ತಿದ್ದುಪಡಿ ಮಾಡಬೇಕಾದಾಗ ಎರಡೂ ಸದನಗಳಿಗೆ ಸಮಾನವಾದ ಅಧಿಕಾರ ಇದೆ ಅಂಡರ್ ಆರ್ಟಿಕಲ್ 368 ಅಂತ ಹೇಳಿದೆ. ದೆನ್ ದ ಲಾಸ್ಟ್ ಪಾಯಿಂಟ್, ದ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್, ಸಂವಿಧಾನಿಕ ಹುದ್ದೆಯಲ್ಲಿ ಯಾರಿದ್ದಾರೋ ಅವರು ಯಾರೇ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಕಂಟ್ರೋಲರ್, ಆಡಿಟರ್ ಜನರಲ್ ಇರ್ಬೋದು, ಎಲೆಕ್ಷನ್ ಕಮಿಷನರ್ ಇರ್ಬೋದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿರಬಹುದು, ಅವರನ್ನು ಆ ಹುದ್ದೆಯಿಂದ ಪದಚ್ಯುತಗೊಳಿಸಬೇಕಾದಾಗ, ನಿರ್ಗಮನ ಮಾಡಬೇಕಾದಾಗ ಎರಡೂ ಸದನಗಳಿಗೆ ಈಕ್ವಲ್ ಪವರ್ಸ್ ಇದೆ. ಆ ಮಹಾಭಿಯೋಗದ ಪ್ರಕ್ರಿಯೆಯಲ್ಲಿ ಎರಡೂ ಸದನಗಳು ಸರಿಸಮವಾಗಿ ಅಧಿಕಾರ ಹಂಚಿಕೆಯನ್ನು ಮಾಡಿಕೊಂಡಿರ್ತೇವೆ. ಇಲ್ಲಿ ರಾಷ್ಟ್ರಪತಿಯವರನ್ನು ಮಾತ್ರ ಯಾಕೆ ಇಲ್ಲಿ ನಾನು ಕೋಟ್ ಮಾಡ್ತಿದ್ದೀನಿ ಅಂದರೆ, ಅದನ್ನು ಲಾಸ್ಟ್ ಪಾಯಿಂಟ್ ಹೇಳಿ ಚರ್ಚೆ ಮುಗಿಸ್ತೇನೆ. ವೈಸ್ ಪ್ರೆಸಿಡೆಂಟ್ ಅಂತ ಇಲ್ಲಿ ಬರಿಬೇಡ್ರಿ. ಇಂಪೀಚ್ಮೆಂಟ್ ಬಗ್ಗೆ ಮಾತನಾಡಬೇಕಾದಾಗ ಡೋಂಟ್ ಮೆನ್ಷನ್ ದ ವರ್ಡ್ ವೈಸ್ ಪ್ರೆಸಿಡೆಂಟ್. ಉಪರಾಷ್ಟ್ರಪತಿಯವರನ್ನು ಈ ಪಾಯಿಂಟಲ್ಲಿ ಸೇರಿಸಿಬಿಡಿ. ಯಾಕೆ? ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ಅಧಿಕಾರ ಕೇವಲ ರಾಜ್ಯಸಭೆಗಿದೆ. ಪ್ಲೀಸ್ ರಿಮೆಂಬರ್, ಆ ಪಾಯಿಂಟನ್ನು ಬರ್ಕೊಳ್ಳಿ. ವೈಸ್ ಪ್ರೆಸಿಡೆಂಟ್ ಈಸ್ ರಿಮೂವ್ಡ್ ಓನ್ಲಿ ಬೈ ದ ರಾಜ್ಯಸಭಾ, ನಾಟ್ ಬೈ ದ ಲೋಕಸಭಾ. ಉಪರಾಷ್ಟ್ರಪತಿಯವರನ್ನು ತೆಗೆದುಹಾಕುವಲ್ಲಿ ಲೋಕಸಭೆಗೆ ಯಾವ ಅಧಿಕಾರ ಇಲ್ಲ, ಅದು ಕೇವಲ ಮೇಲ್ಮನೆ ರಾಜ್ಯಸಭೆಗೆ ಮಾತ್ರ ಸಂಬಂಧಪಟ್ಟಿದೆ. ಹಾಗಾಗಿ ಇಲ್ಲಿ ಇಂಪೀಚ್ಮೆಂಟ್ ಬಗ್ಗೆ ಬರೀಬೇಕಾದಾಗ ಡೋಂಟ್ ಗಿವ್ ದ ಎಕ್ಸಾಂಪಲ್ ಆಫ್ ವೈಸ್ ಪ್ರೆಸಿಡೆಂಟ್. ಇವ್ರ ಹೆಸರನ್ನು ತಂದು ಇಲ್ಲಿ ಬರೀಬೇಡ್ರಿ, ಆನ್ಸರ್ ರಾಂಗ್ ಆಗುತ್ತೆ. ಇಲ್ಲಿ ಬರೀ ರಾಷ್ಟ್ರಪತಿ ಮಾತ್ರ ಬರ್ತಾರೆ. ಇಂಪೀಚ್ಮೆಂಟಲ್ಲಿ ರಾಷ್ಟ್ರಪತಿ, ಆಡಿಟರ್ ಜನರಲ್, ಎಲೆಕ್ಷನ್ ಕಮಿಷನರ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ನ್ಯಾಯಾಧೀಶರು, ಇಷ್ಟು ಜನ ಮಾತ್ರ ಈ ಪಾಯಿಂಟಲ್ಲಿ ಆರ್ಟಿಕಲ್ 61 ವಿವರಣೆಯಲ್ಲಿ ಬರ್ತಾರೆ ಹೊರತು ಉಪರಾಷ್ಟ್ರಪತಿಗಳು ಬರಲ್ಲ. ಉಪರಾಷ್ಟ್ರಪತಿಗಳನ್ನ ತೆಗೆದುಹಾಕುವ ಅಧಿಕಾರ ಕೇವಲ ರಾಜ್ಯಸಭೆಗಿದೆ. ಓನ್ಲಿ ರಾಜ್ಯಸಭಾ ಹ್ಯಾಸ್ ಎಕ್ಸ್ಕ್ಲೂಸಿವ್ ಪವರ್ಸ್ ಇನ್ ದ ರಿಮೂವಲ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಲೋಕಸಭಾ ಹ್ಯಾಸ್ ನೋ ರೋಲ್ ಎಟ್ ಆಲ್ ಇನ್ ದ್ಯಾಟ್. ಓಕೆ, ಸೊ ಹಾಗಾಗಿ ಎಲ್ಲ ಅಂಶಗಳನ್ನು ಏನು ಹೇಳಿದೆ ಇಲ್ಲಿವರೆಗೆ ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಇದನ್ನು ಒಂದು ಮಾತಿನಲ್ಲಿ ಏನು ಹೇಳಿ ನಾನು ಮುಗಿಸ್ತೇನೆ ಅಂದರೆ, ಕೋ ಈಕ್ವಲ್ ಪವರ್ಸ್ ಆಫ್ ದಿ ಹೌಸಸ್ ಅಂತ. ಲೋಕಸಭೆ ಮತ್ತು ರಾಜ್ಯಸಭೆಗೆ ಸರಿಸಮಾನವಾಗಿ ಅಥವಾ ಈಕ್ವಲ್ ಆಗಿ ಇರುವ ಅಧಿಕಾರಗಳು ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೇನೆ. ಇನ್ನು ನಂತರದ ಮುಂದಿನ ಸಂಚಿಕೆಯಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಸಪ್ರೇಟ್ಲಿ. ಅಲ್ಲಿ ಚರ್ಚೆ ಡಿಫ್ರೆಂಟ್ ಆಗುತ್ತೆ. ಲೋಕಸಭೆಯ ಚರ್ಚೆಯನ್ನು ಪ್ರತ್ಯೇಕವಾಗಿ ಮಾಡ್ತೇನೆ, ರಾಜ್ಯಸಭೆಯ ಚರ್ಚೆಯನ್ನು ಸಪ್ರೇಟಾಗಿ ಮಾಡ್ತೀನಿ. ಆವಾಗ ಲೋಕಸಭೆಯ ಅಧಿಕಾರಗಳೇನು ಅದು ಬೇರೆ ಆಗುತ್ತೆ, ರಾಜ್ಯಸಭೆಯ ಅಧಿಕಾರಗಳೇನು ಅಲ್ಲಿ ಪಾಯಿಂಟ್ಸ್ ಬೇರೆ ಇವೆ. ಕೇವಲ ರಾಜ್ಯಸಭೆಗೆ ಮಾತ್ರ ಇರುವ ಅಧಿಕಾರಗಳು ಬೇರೆ ಇವೆ, ಲೋಕಸಭೆಗೆ ಮಾತ್ರ ಇರುವ ಅಧಿಕಾರಗಳು ಬೇರೆ ಇವೆ. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈ ಸಂಚಿಕೆಯಲ್ಲಿ ಕಾಮನ್ ಇರೋದು ಎರಡೂ ಸದನಗಳಿಗೆ ಕಾಮನ್ ಆಗಿ ಈಕ್ವಲ್ ಆಗಿರೋದರ ಬಗ್ಗೆ ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಎಕ್ಸ್ಕ್ಲೂಸಿವ್ ಆಗಿ ಪ್ರತ್ಯೇಕವಾಗಿ ಅವರಿಗೆ ಮಾತ್ರ ಇರುವ ಅಧಿಕಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತೇನೆ. ವಿವರಗಳು ಆರ್ಟಿಕಲ್ ನಂಬರನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.